ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಅದರೊಳಗ ಅರ್ಧ ಪ್ರಶ್ನೆಗಳನ್ನ ನೋಡಿದ್ವಿ. ಅಂದ್ರೆ 18 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಇನ್ನೂ 18 ಪ್ರಶ್ನೆಗಳದಾವು. ಅದನ್ನ ಈ ಒಂದು ವಿಡಿಯೋದೊಳಗ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ನಾನ್ ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದದಾಗಿ ಪ್ರಶ್ನೆಗಳನ್ನ ನಾವು ನೋಡ್ಕೋತ ಹೋಗೋಣ. ಸೊ ಇದ್ರೊಳಗ ಮೊದಲನೇ ಪ್ರಶ್ನೆ 61ನೇದ್ದು. ಇದನ್ನ ಸಾಧಿಸಿ ಅಂತಂದ ಹೇಳ್ಕೊಟ್ಟಾರಿ. ಸೊ ನಾವ್ ಮೊದ್ಲೇಕ ಏನ್ ಮಾಡತ್ತೀನಿ ಅಂತಂದ್ರ ಈ ಪ್ರಶ್ನೆಯನ್ನ ಬರ್ಕೋತೇನ್ರಿ. ಓಕೆ, 61ನೇ ಪ್ರಶ್ನೆ, 1 ಪ್ಲಸ್ ಕಾಸ್ ಎ ಬಾಗ್ಲೆ 1 ಮೈನಸ್ ಕಾಸ್ ಎ ಈಸ್ ಈಕ್ವಲ್ ಟು ಕೋಸಿಕಂಟ್ ಎ ಪ್ಲಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಕೇಳಕತ್ತಾರಿ. ಸರಿನಾ? ರೈಟ್. ಈಗ ನಾವು ನಮ್ಮ ಎಕ್ಸಾಮ್ ಒಳಗೆ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ನಾವು ಎಡಬದಿ ಬರ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಡೀತಿರ್ತದೆ. ಓಕೆ, ನಾನು ಈಗ ನಾನು ಇದನ್ನ ಲೆಕ್ಕ ಹೇಳ್ಬೇಕಾದಾಗ ಹೇಳಿದ್ದೆ, ಇದನ್ನ ಸಾಧಿಸಿ ಅಂತ ಕೇಳಿದ್ರೆ ನಾವು 3 ರೀತಿ ಮಾಡ್ಬೋದು. ಒಂದೇನ್ರಿ, ಎಡಬದಿಯಿಂದ ಲೆಕ್ಕ ಸ್ಟಾರ್ಟ್ ಮಾಡ್ತೀವಿ, ಮಾಡ್ಕೋತ ಹೋಗಿ ಬಲಬದಿಗೆ ನಿಲ್ತೀವಿ, ಒಂದನೇ ಮೆಥಡ್. ಎರಡನೇ ಮೆಥಡ್ ಏನಪ್ಪಾ ಅಂತಂದ್ರ ಬಲಬದಿಯಿಂದ ಸ್ಟಾರ್ಟ್ ಮಾಡ್ತೀವಿ, ದಟ್ ಎಡಬದಿಗೆ ಹೋಗಿ ನಿಲ್ತೀವಿ, ಎರಡನೇ ಮೆಥಡ್. ಇನ್ನೊಂದೇನಪ್ಪಾ ಅಂತಂದ್ರ ಇದನ್ನ ಸಾಲ್ವ್ ಮಾಡ್ಕೋತ ಹೋಗ್ತೀವಿ, ನಮಗ ಒಂದ್ ಹಂತಕ್ಕೆ ಬಂದು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಅಲ್ಲಿಗೆ ನಿಲ್ಲಿಸ್ತೀವಿ. ಆ ನಂತರ ಇದನ್ನ ತಗೊಂಡು ಬಲಬದಿ ತಗೊಂಡು ನಾವು ಸಾಲ್ವ್ ಮಾಡ್ಕೋತ ಹೋಗ್ತೀವಿ, ಒಂದ್ ಹಂತಕ್ಕೆ ಬಂದು ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಅದನ್ನ ಅಲ್ಲೇ ನಿಲ್ಲಿಸ್ತೀವಿ. ಇವು ಎರಡೂನು ಹೋಲಿಸಿದ್ವಿ ಅಂದ್ರೆ ಎರಡು ಸೇಮ್ ಆಗಿರ್ತಾವ್ರಿ. ಆ ರೀತಿ ಆದ್ರೂ ಮಾಡ್ತೀವಿ. ಓಕೆ, ಸೊ ಇದನ್ನ ನಾನೇನಪ್ಪಾ ಅಂತಂದ್ರೆ ನಿಮಗೆ ಎರಡನೇ ವಿಧಾನ ಏನ್ ಹೇಳ್ತಲ್ಲ ಅದನ್ನ ಬಳಸ್ತೇನೆ. ಅಂದ್ರೆ ಇದನ್ನ ಎಡಬದಿ ತಗೊಂಡು ನಾವು ಮಾಡ್ಕೋತ ಹೋಗ್ಬೇಕು ಅಂತಂದ್ರೆ ಇದು ನಮಗ್ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂದಿಷ್ಟು ಮಕ್ಕಳಿಗೆ ಗೊತ್ತಾಗ್ತತಿ, ಎಲ್ಲ ಮಕ್ಕಳಿಗೆ ಇದು ಸ್ವಲ್ಪ ಕಷ್ಟ ಆಗ್ತತಿ. ಅದ್ರ ಸಂಬಂಧ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಬಲಬದಿ ತಗೊಂಡು ಸ್ಟಾರ್ಟ್ ಮಾಡ್ತೀನಿ, ಅದನ್ನ ಎಡಬದಿಗೆ ಹೋಗಿ ನಿಲ್ಲೋಣಂತ್ರಿ. ಓಕೆ, ರೈಟ್. ಹಾಗಾದ್ರೆ ನಮ್ಮ ಬಲಬದಿಯನ್ನ ಬರ್ಕೊಳ್ಳಂತ ಬಲಬದಿ ಏನೈತ್ರಿ, ಕೋಸಿಕಂಟ್. ಬಲಬದಿ ಏನದ್ರಿ, ಕೋಸಿಕಂಟ್ ಎ. ಓಕೆ, ಏನ್ರಿ, ಕೋಸಿಕಂಟ್ ಎ ಪ್ಲಸ್ ಕಾಟ್ ಎ ಹೋಲ್ ಸ್ಕ್ವೇರ್. ಓಕೆ, ಕೋಸಿಕಂಟ್ ಎ ಮೊದಲೇ ಕೆಲಸ ಏನ್ರಿ, ಇಲ್ಲಿ ಎರಡು ಏನಪ್ಪಾ ಅಂದ್ರೆ ಕಾಸ್ ಒಳಗದವ್ರಿ. ನಾವು ಮಾಡುವಂತ ಮೊದಲೇ ಕೆಲಸ ಏನ್ರಿ, ಎಲ್ಲವನ್ನು ಸೈನ್ ಮತ್ತೆ ಕಾಸ್ ಒಳಗೆ ಬರ್ಕೊಳ್ಳೋದು. ಓಕೆ, ಕೋಸಿಕಂಟ್ ಏನ ಸೈನ್ ಒಳಗೆ ಬರೆಯಕ್ ರೂಪದಾಗ ಬರೆಯಕ್ ಬರ್ತ್ರಿ, ಬರ್ತ ಏನು ಸೈನ್ ಏನಪ್ಪಾ ಅಂದ್ರೆ ಇದ್ರ ವಿಲೋಮ ಐತಿ. ಇದು ಸೈನ್ ವಿಲೋಮ ಕೋಸಿಕಂಟ್ ಎ ಐತಿ. ಅಂದ್ರೆ ನಾವೇನ್ ಬರಿಬಹುದ್ರಿ, ಕೋಸಿಕಂಟ್ ಎ ಇಸ್ ಈಕ್ವಲ್ ಟು 1 ಬಾಗ್ಲೆ ಸೈನ್ ಎ ಅಂತ ಬರಿಬಹುದು. ಕಾಟ್ ಎ ಅಂದ್ರೆ ಏನ್ ಬರಿಬಹುದ್ರಿ, ನಾವು ಇದನ್ನ ಕಾಸ್ ಎ ಬಾಗ್ಲೆ ಸೈನ್ ಎ ಅಂತ ಬರಿಬಹುದು, ಹೋಲ್ ಸ್ಕ್ವೇರ್. ಓಕೆ, ರೈಟ್. ಇವೆರಡರದ್ದು ಲಸ ತೆಗಿಯೋಣ್ರಿ. ಲಸ ತೆಗೆದ್ರೆ ಏನ್ ಬರ್ತೈತಿ, ಎರಡು ಕಡೆ ಸೇಮ್ ಐತಿ, ಸೈನ್ ಅಂತ ಬರ್ಕೋತೀವಿ. ಔಷಧದೊಳಗೆ ಹೆಂಗದಾವಲ್ರಿ ಹಂಗ ಬರ್ಕೊಂಡ್ಬಿಡೋಣಂತ. ಇಲ್ಲಿ ನಡ್ವರ್ಕ್ ಪ್ಲಸ್ ಐತಿ, 1 ಪ್ಲಸ್ ಕಾಸ್ ಎ ಅಂತ ಬರ್ಕೊಳಕತ್ತೀವಿ. ಓಕೆ, ಛೇದದೊಳಗ ಇಲ್ಲಿ ಎರಡು ಸೇಮ್ ಇದ್ದಿದ್ದಕ್ಕೆ ಈ ರೀತಿ ಬರ್ಕೊಳಕತ್ತೀವಿ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಾಗ್ತಿತ್ತು ಅಂತಂದ್ರ ಲಸ ತೆಗೆದು ಮುಂದ ಲೆಕ್ಕ ಮಾಡ್ಬೇಕಾಗ್ತೈತ್ರಿ. ಓಕೆ, ರೈಟ್. ಸರಿ, ಇಲ್ಲಿ ಇದೇನದ್ರಿ, ಇದೇನಾಯ್ತು ಅಂತಂದ್ರೆ ಈಗ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್. 1 ನಿಮಿಷ ಸರ್. ಓಕೆ, ಬಾಗ್ಲೆ ಸೈನ್ ಸ್ಕ್ವೇರ್ ಎ. ಹಿಂಗ್ಯಾಕ್ ಬರ್ಕೊಂಡ್ವಿ ಅಂದ್ರೆ ನಮ್ಗೆ ಇಲ್ಲಿ 1 ಪ್ಲಸ್ ಕಾಸ್ ಎ ಬೇಕು. ಅದ್ರ ಸಂಬಂಧ ಈ 1 ಪ್ಲಸ್ ಕಾಸ್ ಎನ ಹಂಗೆ ಇಡಕ್ ಪ್ರಯತ್ನ ಮಾಡ್ತೀನಿ. ಓಕೆ, ಸ್ಕ್ವೇರ್. ಇಲ್ಲಿ ವರ್ಗ ಎರಡಕ್ಕೂ ಇದ್ದದಕ್ಕೆ ನಾನು ಅಂಶಕ್ಕೂ ಸಪರೇಟ್ ಆಗಿ ಛೇದಕ್ಕೂ ಸಪರೇಟ್ ಆಗಿ ವರ್ಗವನ್ನ ತಗೋತೀನಿ. ನಮ್ಗೆ ಇಲ್ಲಿ ಕೆಳಗೆ ಏನ್ ಬೇಕ್ರಿ, 1 ಮೈನಸ್ ಕಾಸ್ ಎ ಬೇಕು. ಹಂಗಂದ್ರೆ ಈ ಸೈನ್ ಸ್ಕ್ವೇರ್ ಏನ 1 ಮೈನಸ್ ಕಾಸ್ ಎ ಬರ್ತಾರ ಬರೆಯಕ್ ಬರ್ತ್ರಿ. ಹೆಂಗಂತಂದ್ರೆ ನಮಗ ಗೊತ್ತೈತಿ ಏನ್ರಿ, ಸಾರಿ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ನಮಗ ಗೊತ್ತೈತಿ. ಏನ್ ಗೊತ್ತೈತ್ರಿ, ದಟ್ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಸೈನ್ ಸ್ಕ್ವೇರ್ ಎ ಅಂದ್ರೆ ಏನ್ ಬರಿಬಹುದು ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬಹುದು. ಓಕೆ, ನಮ್ಗೆ ಇದು ಬೇಕಾಗಿತ್ತಲ್ಲ, ಅದ್ರ ಸಂಬಂಧ ನಾನು ಈ ರೀತಿ ಬರ್ಕೊಂಡೆ. ಓಕೆ, ಈಗ ನಮಗೆ ಏನ್ ಬೇಕು, ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬೇಡ, 1 ಮೈನಸ್ ಕಾಸ್ ಎ ಬೇಕು. ಹಂಗಾಗಿ ನಾನು ಇದನ್ನ ಸಪರೇಟ್ ಮಾಡಿ ಬರಿತೀನಿ. ಓಕೆ, ಬಲಬದಿಯನ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ 1 ಪ್ಲಸ್ ಕಾಸ್ ಎ ಇದನ್ನ ಮುಟ್ಟಲ್ಲ, ಯಾಕಂದ್ರೆ ನಮ್ಗೆ ಅದು ಏನ್ ಬೇಕು ಅದು ಇಲ್ಲಿ ಬಂದೈತ್ರಿ. ಬಾಗ್ಲೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಯಾವ ರೂಪದಾಗ ಐತ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಾಗ ಐತಿ. ಹಂಗಂದ್ರೆ ಇದನ್ನ ನಾವೇನ್ ಬರೀನ್ರಿ, ಎ ಪ್ಲಸ್ ಬಿ ಗುಣ್ಲೆ ಎ ಮೈನಸ್ ಬಿ ಅಂತ ಬರ್ಕೊಳ್ಳೋಣಂತ. ಓಕೆ, ಇಲ್ಲಿ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಐತಿ, ಇಲ್ಲಿ 1 ಪ್ಲಸ್ ಕಾಸ್ ಎ ಐತಿ. ಅಂದ್ರೆ ಇದು ಇದು 1 ಹೋಗುತ್ತೆ, ಇನ್ನೂ 1 ಉಳಿದೈತ್ರಿ. ಓಕೆನಾ? ಸೊ ಅಂದ್ರೆ ಇದೇನಾಗುತ್ತೆ ಅಂತಂದ್ರೆ ಇದು ಇಸ್ ಈಕ್ವಲ್ ಟು
ಒಂದು ಕಾಸ್ ಎ ಹೋಲ್ ಸ್ಕ್ವೇರ್ ಒಳಗ ಒಂದು 1 ಪ್ಲಸ್ ಕಾಸ್ ಎ ಒಂದು ಹೋಗೈತಿ, ಇನ್ನು ಒಂದು ಏನಪ್ಪಾ ಅಂದ್ರೆ 1 ಪ್ಲಸ್ ಕಾಸ್ ಎ ಐತಿ, ಬಾಗ್ಲೆ ಏನೈತಿ ಅಂದ್ರೆ ಇಲ್ಲಿ 1 ಮೈನಸ್ ಕಾಸ್ ಎ ಬಂತನ್ರಿ. ಅವ್ರೇನ್ ಕೇಳ್ತಾರ ಅದಿಲ್ಲಿ ಬಂದೈತಿ ಇಸ್ ಈಕ್ವಲ್ ಟು LHS ಆಗೈತಿ. ಅವ್ರೇನ್ ಸಾಧಿಸು ಅಂದಾರ ಅದನ್ನ ನಾವಿಲ್ಲಿ ಸಾಧಿಸಿದ್ದೇವೆ. ಓಕೆ, ಸಾಧಿಸಲಾಗಿದೆ. ಸರಿನಾ? ಇದನ್ನ ನಾವು ಎಡಬದಿ ತಗೊಂಡು ಬಲಬದಿನೂ ಮಾಡಾಕ ಬರ್ತೈತಿ. ಅದನ್ನ ನಾನು ಇಲ್ಲಿ ಸಾಲ್ವ್ ಮಾಡಲ್ಲ ರೀ, ನಾನು ನಿಮ್ಗೆ ಜಸ್ಟ್ ಹಿಂಟ್ ಕೊಟ್ಟಿರ್ತೀನಿ, ನೀವು ಅದನ್ನ ಪ್ರಯತ್ನ ಮಾಡ್ರಿ. ಇಲ್ಲಿ ನಾವೇನಪ್ಪಾ ಅಂದ್ರೆ ಅಂಶ ಮತ್ತು ಛೇದಕ ಇಲ್ಲಿ 1 ಮೈನಸ್ ಕಾಸ್ ಎ ಐತಲ್ರಿ, 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಲಿಂದ ಗುಣಿಸಿ ಭಾಗಿಸಿದೀವಿ ಅಂತಂದ್ರೆ ಆ ತರ ಮಾಡೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಈ ಉತ್ತರ ಸಿಗ್ತತಿ. ಓಕೆ, ಸೊ ನೀವು ಅದನ್ನ ಪ್ರಯತ್ನ ಮಾಡ್ಬೋದು. ಆಗ್ಲಿ, ರೈಟ್. ಇದು 61ನೇ ಪ್ರಶ್ನೆ ಆಗಿತ್ತು. ನಂತರ 62ನೇ ಪ್ರಶ್ನೆ ಸೇಮ್ ಅದರಿ. 1 ಪ್ಲಸ್ ಸೈನ್ ಎ, ಇಲ್ಲಿ ಕಾಸ್ ಇದ್ದಲ್ಲಿ ಸೈನ್ ಐತಿ, ಕೊಸಿಕಂಟ್ ಕಾಟ್ ಇದ್ದಲ್ಲಿ ಸಿಕಂಟ್ ಟ್ಯಾನ್ ಐತಿ. ಸೇಮ್ ಅದರಿ, ನೀವು ಅದನ್ನ ಈ ರೀತಿ ಆದ್ರೂ ಮಾಡ್ರಿ, ಇನ್ನೊಂದು ರೀತಿ ಆದ್ರೂ ಮಾಡ್ರಿ, ನೀವು ಅದನ್ನ ಮಾಡ್ಬೋದು ಅಂತಂದೇಳಿ ಅದನ್ನ ನಿಮ್ ಮೇಲೆ ಬಿಡ್ತಾ ಇದ್ದೇನೆ. ಓಕೆ, ರೈಟ್. ನಂತರ 63ನೆಯ ಪ್ರಶ್ನೆ. ಓಕೆ, ಏನದರಿ ಮೊದ್ಲಿಗೆ ನಾನು ಬರ್ಕೊಂಡ್ಬಿಡ್ತೇನೆ. ಏನದರಿ ಕಾಸ್ ಎ ಪ್ಲಸ್ ಕಾಸ್ ಎ ಬಾಗ್ಲೆ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಸ್ ಈಕ್ವಲ್ ಟು ಏನಂತಂದ್ರೆ ಸಾಸ್ ಅಂತಂದ್ರೆ ಅವರು ಸರಿ ಒಂದ್ಸರಿ 1 ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು 2 ಸೀಕಂಟ್ ಎ ಅಂತಂದ ಹೇಳಿ ಪ್ರೂವ್ ಮಾಡ್ರಿ, ಸಾಧಿಸ್ರಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಸೊ ಇಲ್ಲಿ ಇದು ಸಾಂದ್ ಐತಿ, ನಾವು ಇದನ್ನ ಎಡಗಡೆ ತಗೊಂಡು ಬಲಗಡೆ ಇದಕ್ಕ ಹೋಗಿ ಇದನ್ನ ಸಾಧಿಸಬಹುದು. ಓಕೆ, ಸರಿ. ಹಾಗಾದ್ರೆ ಎಡಬದಿಯನ್ನ ತಗೊಂಡು ನಾವು ಮುಂದುವರಿತೀನಿ. ಎಡಬದಿ ಅಂದ್ರೆ ಏನದ್ರಿ? ಕಾಸ್ ಎ ಬಾಗ್ಲೆ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಭಿನ್ನ ರಾಶಿ ಐತಿ ಅಂದ್ರೆ ನಾವೇನ್ ಮಾಡ್ತೀವಿ, ಮೊದಲು ಇವುಗಳ ಲಸ ತೆಗಿತೀವಿ. ಓಕೆ, ಲಸ ತೆಗೆದಿವಿ ಅಂದ್ರೆ ಇದೇನಾಗತ್ರಿ? ಕಾಸ್ ಎ ಗುಂಡ್ಲೆ 1 ಪ್ಲಸ್ ಸೈನ್ ಎ. ಸರಿನಾ? ಔಷಧದೊಳಗೆ ಏನ್ ಬರ್ತೈತಿ? ಇದಕ್ಕ ಎದರ್ಲಿಂದ ಗುಣಿಸಿದ್ರೆ ಇದು ಬರ್ತೈತಿ, ಇದ್ರೊಳಗೆ ಇನ್ನೂ ಏನ್ ಕಡಿಮೆ ಐತಿ ಅಂದ್ರೆ ಕಾಸ್ ಎ ಕಡಿಮೆ ಐತಿ. ಹಂಗಂದ್ರೆ ಇದಕ್ಕ ಕಾಸ್ ಎ ಲಿಂದ ಗುಣಿಸೋಣ ಅಂಶಕ್ಕ. ನಂತರ ಇದು ಬರ್ಬೇಕಂದ್ರೆ ಇದಕ್ಕೆ ಏನ್ ಗುಣಿಸ್ಬೇಕ್ರಿ? ಇದಕ್ಕೆ ಇನ್ನೂ ಏನ್ ಕಡಿಮೆ ಐತಿ ಅಂತಂದ್ರೆ 1 ಪ್ಲಸ್ ಸೈನ್ ಎ ಕಡಿಮೆ ಐತ್ರಿ. ಓಕೆ, ಕಾಸ್ ಎ ಇದ್ರಲಿಂದ ಗುಣಿಸಿದ್ರೆ ಇದು ಬರ್ತೈತೆ. ಓಕೆನಾ? ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಗುಣ್ಲೆ 1 ಪ್ಲಸ್ ಸೈನ್ ಎ ಅಂದ್ರೆ ಏನ್ರಿ? 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ರೈಟ್. ಇದನ್ನ ಸ್ವಲ್ಪ ಬಿಡಿಸಿ ಬರ್ಕೊಳ್ಳೋಣ. ಈ ಕಾಸ್ ಸ್ಕ್ವೇರ್ ಎ ನ ಕಾಸ್ ಸ್ಕ್ವೇರ್ ಎ ಹೆಂಗ ಬರೆಯೋಣಂತ್ರಿ? ಇದು ಯಾವ ರೂಪದಾಗ ಐತಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ 2ab 2 ಗುಣ್ಲೆ 1 ಇಂಟು ಸೈನ್ ಎ ಅಂದ್ರೆ 2 ಸೈನ್ ಎ 2ab ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನಾಗತ್ರಿ? ಸೈನ್ ಸ್ಕ್ವೇರ್ ಎ ಆಗತ್ತ ಬಾಗ್ಲೆ ಕಾಸ್ ಎ ಗುಣ್ಲೆ 1 ಪ್ಲಸ್ ಸೈನ್ ಎ ಆಗಿರುತ್ತೆ. ಓಕೆನಾ? ರೈಟ್. ಈಗ ನಾವಿಲ್ಲಿ ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಐತಿ, ಇಲ್ಲಿ ಪ್ಲಸ್ ಸೈನ್ ಸ್ಕ್ವೇರ್ ಐತಿ. ನಮಗ ನಿತ್ಯ ಸಮೀಕರಣದ ಆಧಾರದ ಮೇಲೆ ನಮ್ಗೆ ಗೊತ್ತೈತಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನ್ರಿ? 1. ಹಾಗಾದ್ರೆ ಇವೆರಡರ ಬದಲಿ ನಾನು ಏನ್ ಬರ್ಕೋತೀನಿ ಅಂತಂದ್ರೆ 1 ಅಂತ ಬರ್ಕೋತೀನಿ. ಪ್ಲಸ್ ಇಲ್ಲಿ 1 ಐತಿ, ಪ್ಲಸ್ ಇಲ್ಲಿ ಏನೈತ್ರಿ? 2 ಸೈನ್ ಎ ಐತಿ. ಓಕೆ, ಸರಿನಾ? ಬಾಗ್ಲೆ ಇಲ್ಲಿ ಏನೈತಿ ಅಂತಂದ್ರೆ ಕಾಸ್ ಎ ಗುಣ್ಲೆ 1 ಪ್ಲಸ್ ಸೈನ್ ಎ. ಓಕೆನಾ? ನಿಮ್ಗೆ ಡೌಟ್ ಬರ್ಬೋದು, ಸರ್ ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಈಕ್ವಲ್ ಟು ಡೈರೆಕ್ಟ್ ಆಗಿ 1 ಬರ್ದ್ರ ಪೇಪರ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೇನ್ರಿ? ಗೊತ್ತಾಗತ್ರಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ನೀವು ಹಿಂಗ ಬರೀರಿ. ಆಗ್ಬೋದಾ? ರೈಟ್. ನಂತರ 1 ಪ್ಲಸ್ 1 ಅಂದ್ರೆ ಏನ್ರಿ? 2 ಪ್ಲಸ್ ಮುಂದೆ ಏನೈತ್ರಿ? 2 ಸೈನ್ ಎ ಬಾಗ್ಲೆ ಕಾಸ್ ಎ ಗುಣ್ಲೆ 1 ಪ್ಲಸ್ ಸೈನ್ ಎ. ಈ ಲೆಕ್ಕವನ್ನ ಇಲ್ಲಿ ಮುಂದುವರಿಸ್ತೇನೆ. ಓಕೆ, ಎಡಬದಿಯನ್ನ ಮುಂದುವರ್ಸಾಕತ್ತೀವಿ. ಹಾಗಂದ್ರೆ LHS ಈಸ್ ಈಕ್ವಲ್ ಟು ಅಂತ ತಗೋತೀನಿ. ಇಲ್ಲಿ 2 ಪ್ಲಸ್ 2 ಸೈನ್ ಎ ಅಂದ್ರೆ ಎರಡರೊಳಗೂ ಕಾಮನ್ ಏನಾದ್ರು ತೆಗೆದು ಬರುತ್ತ್ರಿ. ಏನ್ ಕಾಮನ್ ತೆಗಿಬಹುದು? 2 ಕಾಮನ್ ತೆಗಿಬಹುದು. 2 ಗುಂಡ್ಲೆ ಇಲ್ಲಿ 2 ಹೊರಗೋತಂದ್ರೆ ಇಲ್ಲಿ ಏನ್ ಉಳಿತೈತ್ರಿ? 1 ಉಳಿತೈತಿ. ಇಲ್ಲಿ 2 ಹೊರಗೋತಂದ್ರೆ ಬರೀ ಸೈನ್ ಎ ಉಳಿತೈತಿ. ಅಂದ್ರೆ 1 ಪ್ಲಸ್ ಸೈನ್ ಎ ಬಾಗ್ಲೆ ಇಲ್ಲೇನೈತ್ರಿ? ಕಾಸ್ ಎ ಗುಂಡ್ಲೆ 1 ಪ್ಲಸ್ ಸೈನ್ ಎ
1 ಪ್ಲಸ್ ಸೈನ್ ಎ. ಒಂದು ನಿಮಿಷ, ಅಂಶದೊಳಗೂ 1 ಪ್ಲಸ್ ಸೈನ್ ಐತ್ರಿ, ಛೇದದೊಳಗೂ 1 ಪ್ಲಸ್ ಸೈನ್ ಐತಿ, ಎರಡೂ ನಾವು ಕ್ಯಾನ್ಸಲ್ ಮಾಡಿಬಿಡೋಣ, ತೊಂದರೆನೇ ಇಲ್ಲ. ಓಕೆ, ಇಲ್ಲಿ ನಮ್ಗೆ ಏನು ಉಳಿತಪ್ಪ ಅಂತಂದ್ರ 2 ಬಾಗ್ಲೆ ಕಾಸ್ ಎ ಉಳಿತು. ನಾವು ಲೆಕ್ಕ ಮಾಡ್ಕೋತ ಹೊಂಟಿವಿ, ಬಲಗಡೆ ಏನು ಬರ್ಬೇಕ್ರಿ, 2 ಸೀಕಂಟ್ ಎ ಬರ್ಬೇಕು. ಓಕೆ, ಬಂದದಲ್ರಿ ಇಲ್ರಿ, ಕಾಸ್ ಎದು ವಿಲೋಮ ಏನಾಗಿರ್ತೈತಿ ಅಂತಂದ್ರ ಸೀಕಂಟ್ ಎ ಆಗೈತಿ. ಹಂಗಂದ್ರೆ ನಾವೇನ್ ಬರಿಬಹುದು ಅಂದ್ರ 2 ಸೀಕಂಟ್ ಎ ಅಂತ ಬರಿಬಹುದು. ಅವ್ರೇನ್ ಕೊಟ್ಟಾರ ಅದೇ ಬಲಬದಿ ನಮ್ಗೆ ಇಲ್ಲಿ ಬಂದೈತಿ. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಏನ್ ಬರೆಯೋಣ ಅಂತಂದ್ರೆ ಸಾಧಿಸಲಾಗಿದೆ ಅಂತ ಬರೆಯೋಣ. ಓಕೆ, ಸೊ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನ ತಗೊಳ್ರಿ, ಇದು ಯಾವುದೇ ಪ್ರಶ್ನೆ ಪತ್ರಿಕೆ ಒಳಗೆ ಏನಪ್ಪಾ ಅಂದ್ರ ಪ್ರಶ್ನೆ ಮತ್ತೆ ಉತ್ತರ ಕೊಟ್ಟಿರಂಗಿಲ್ಲ. ಆದ್ರ ಗಣಿತ ಪ್ರಶ್ನೆ ಪತ್ರಿಕೆ ಒಳಗೆ ಏನ್ ಮಾಡಿರ್ತಾರ ಅಂತಂದ್ರ ಪ್ರಶ್ನೆನೂ ಕೊಟ್ಟಿರ್ತಾರ, ಉತ್ತರ ಏನ್ ಬರ್ಬೇಕು ಅದನ್ನು ಅವರ ಕೊಟ್ಟಿರ್ತಾರ. ಸೊ ನಾವ್ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಹೆಂಗ್ ಬರ್ತೈತಿ ಅಂತಂದ್ರೆ ನಾವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಟ್ಟಿವಿ ಅಂತಂದ್ರ ನಮ್ಗ ಅವ್ರು ಏನ್ ಉತ್ತರ ಕೊಟ್ಟಿರ್ತಾರ ಅದ್ ಬಂತಂದ್ರ ನಮ್ ಲೆಕ್ಕ ಸರಿ ಅಂತ ಅರ್ಥ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 64ನೇ ಲೆಕ್ಕ ಇದೇನಂತಂದ್ರೆ ಸಾಧಿಸಿ ಅಂತಂದ್ರೆ ಕೊಟ್ರಿ. 63ನೇ ಲೆಕ್ಕ ಏನದಲ್ಲ, ಯಾವ ತರ ಅದಲ್ಲ ಅದೇ ರೀತಿನ ಸೇಮ್ ಏನಪ್ಪಾ ಅಂದ್ರೆ 64ನೇ ಲೆಕ್ಕ ಐತಿ, ನೀವು ಮಾಡ್ಬೋದು ಅಂತಂದೇಳಿ ನಿಮ್ ಮೇಲೆ ಬಿಡ್ತಾ ಇದ್ದೀನಿ. ಓಕೆ, ನಂತರ 65ನೇ ಲೆಕ್ಕ ಇದು ಏನಪ್ಪಾ ಅಂತಂದ್ರೆ ಸಾಧಿಸಿ ಅಂತಂದ್ರೆ ಕೊಟ್ಟಾರ. ಸೊ ನಾನ್ ಮೊದ್ಲಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಈ ಲೆಕ್ಕವನ್ನ ಬರ್ಕೋತೀನಿ, ಆ ನಂತರ ನಾನು ಇದನ್ನ ಮುಂದುವರಿತೀನಿ. ಓಕೆ, ರೈಟ್, ಏನ್ ಕೊಟ್ರು ನೋಡ್ರಿ, ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ, sin a into cos a ಬಾಗ್ಲೆ cos a plus sin a into cos a. ಇದನ್ನ ಏನಂತಂದ್ರೆ ಸಾಧಿಸಂದ್ರಿ cosecant a minus 1 divided by cosecant a plus 1 ಅಂತ ಸಾಧಿಸಂತಂದ್ರೆ. ಓಕೆ, ನೀವು ಎಕ್ಸಾಮ್ ಒಳಗ ಈ ಲೆಕ್ಕ ಪೂರ್ತಿ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಎಡಬದಿ ಬರ್ಕೊಂಡು ಲೆಕ್ಕ ಸ್ಟಾರ್ಟ್ ಮಾಡಿದ್ರ ನಡೀತೈತಿ. ಓಕೆ, ರೈಟ್, ಸೊ ನಾನು ಇಲ್ಲಿ ಎಡಬದಿ ಬರ್ಕೊಂಡು ಮುಂದೆ ಬರಿತೇನ್ರಿ. ಏನದರಿ, ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ ಬಾಗ್ಲೆ ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆ, ಏನ್ ಮಾಡ್ಬೋದು ಅಂದ್ರೆ ಔಷಧದೊಳಗೆ ನಾವಿಲ್ಲಿ ಏನ್ ತೆಗಿಬಹುದು ಅಂತ, ಏನ್ ಕಾಮನ್ ತೆಗಿಬಹುದು ಅಂದ್ರೆ ಕಾಸ್ ಎ ಕಾಮನ್ ತೆಗಿಬಹುದು. ಗುಂಡ್ಲೆ ಕಾಸ್ ಎ ಹೊರಗೆ ಹೋದ್ರೆ ಇಲ್ಲಿ ಏನು ಉಳಿತೈತಿ, 1 ಉಳಿತೈತಿ. 1 ಮೈನಸ್ ಕಾಸ್ ಎ ಹೊರಗೆ ಹೋದ್ರೆ ಇಲ್ಲಿ ಏನು ಉಳಿತೈತಿ ಅಂತಂದ್ರೆ ಸೈನ್ ಎ ಉಳಿತೈತಿ. ಬಾಗ್ಲೆ ಇಲ್ಲಿ ಸಹಿತ ನಾವೇನ್ ಮಾಡ್ಬೋದು ಅಂತಂದ್ರೆ ಕಾಸ್ ಎ ಕಾಮನ್ ತೆಗಿಬಹುದು. ಕಾಸ್ ಎ ಕಾಮನ್ ತೆಗೆದ್ರೆ ಇಲ್ಲಿ 1 ಬರುತ್ತ್ರಿ, ಪ್ಲಸ್ ಇಲ್ಲಿ ಕಾಸ್ ಎ ಹೊರಗೆ ಹೋದ್ರೆ ಇಲ್ಲಿ ಏನು ಉಳಿತೈತಿ ಅಂತಂದ್ರೆ ಸೈನ್ ಎ ಉಳಿತೈತಿ. ಕಾಸ್ ಎ ಗೆ ಕಾಸ್ ಎ ಹೋಗುತ್ತೆ, ಇಲ್ಲಿ ನಮ್ಗೆ ಉಳಿಯೋದು ಏನಪ್ಪಾ ಅಂದ್ರೆ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ. ನಮಗೇನ್ ಕಂಡಿಡಿ ಅಂದ್ರೆ ಏನ್ ಸಾಧಿಸಂದ್ರಿ, ಕೊಸಿಕಂಟ್ ಎ ಮೈನಸ್ 1 ಡಿವೈಡೆಡ್ ಬೈ ಕೊಸಿಕಂಟ್ ಎ ಪ್ಲಸ್ 1 ಅಂತ ಸಾಧಿಸಂದ್ರ. ಈ ಸೈನ್ ಅನ್ನ ಕೊಸಿಕಂಟ್ ಮಾಡ್ಲಿಕ್ಕೆ ಬರ್ತದ್ರಿ. ಹೆಂಗಂದ್ರ ಸೈನ್ ಎ ವಿಲೋಮ ಕೊಸಿಕಂಟ್ ಎ ಐತಿ. ಹಂಗಂದ್ರೆ ಇದನ್ನ ನಾವೇನ್ ಬರಿಬಹುದು ಅಂತಂದ್ರ 1 ಮೈನಸ್ ಸೈನ್ ಎ ನಾ ಏನ್ ಬರಿತೀನಿ ಅಂದ್ರೆ 1 ಬಾಗ್ಲೆ ಕೊಸಿಕಂಟ್ ಎ ಅಂತ ಬರಿತೀನಿ, ಬಾಗ್ಲೆ 1 ಪ್ಲಸ್ ಸೈನ್ ಎ ನಾ ಏನ್ ಬರಿತೀನಿ ಅಂದ್ರೆ 1 ಬಾಗ್ಲೆ ಕೊಸಿಕಂಟ್ ಎ ಅಂತ ಬರ್ಕೋತೀನಿ. ಓಕೆ, ಸರಿನಾ, ರೈಟ್. ಸೊ ಹಾಗಾದ್ರೆ ನಮ್ಗೆ ಇದನ್ನ ಮುಂದುವರಿಬೇಕು ಅಂತಂದ್ರೆ ಇಲ್ಲಿ ಛೇದದೊಳಗೆ ಏನು ಇಲ್ಲ ಅಂದ್ರೆ ಒಂದಿರ್ತೈತಿ, ಇಲ್ಲೂ ಛೇದದೊಳಗೆ ಏನು ಇಲ್ಲ ಅಂದ್ರೆ ಏನಾಗಿರ್ತೈತಿ, ಒಂದಿರ್ತೈತಿ. 1 ಮತ್ತು ಕೊಸಿಕಂಟ್ ಎ ಲಸ ಏನ್ ಬರ್ತೈತಿ ಅಂದ್ರೆ ಕೊಸಿಕಂಟ್ ಎ ಬರ್ತೈತಿ. ಇದು ಕೊಸಿಕಂಟ್ ಎ ಬರ್ಬೇಕಂದ್ರೆ ಒಂದಕ್ಕೆ ಎಷ್ಟರಿಂದ ಗುಣಿಸ್ಬೇಕ್ರಿ ನಾವು, ಕೊಸಿಕಂಟ್ ಎ ಲಿಂದನೇ ಗುಣಿಸ್ಬೇಕು. ಹೌದಾ, ಸರಿ. ಬಲಗಡೆ ಕೊಸಿಕಂಟ್ ಎ ಇದ್ದು ಕೊಸಿಕಂಟ್ ಏನ ಬರ್ಬೇಕಂದ್ರೆ ಇದರಿಂದ ಗುಣಿಸ್ಬೇಕ್ರಿ, 1ರಿಂದ ಗುಣಿಸ್ತೀವಿ. ಇದು ಅಂಶ ಆಯ್ತು. ಓಕೆ, ಸರಿ, ಇದನ್ನ ಮುಗಿಸ್ಬಿಡ್ತೇನ್ರಿ. 1 ಇಂಟು ಕೊಸಿಕಂಟ್ ಎ ಅಂದ್ರೆ ಕೊಸಿಕಂಟ್ ಎ ಮೈನಸ್ 1 ಗುಂಡ್ಲೆ 1 ಅಂದ್ರೆ 1 ಆಗಿರ್ತೈತಿ. ಬಾಗ್ಲೆ 1 ಕೊಸಿಕಂಟ್ ಎ ಲಸ ಏನ್ ಬರ್ತೈತಿ ಅಂದ್ರೆ ಇಲ್ಲಿ ಕೊಸಿಕಂಟ್ ಎ ಬರ್ತೈತಿ. ಓಕೆ, ಇಲ್ಲಿ ಅಂಶದೊಳಗ ಕೊಸಿಕಂಟ್ ಎ ಬರ್ಬೇಕಂದ್ರೆ ಇದಕ್ಕೆ ಎದರಿಂದ ಗುಣಿಸ್ಬೇಕ್ರಿ, ಕೊಸಿಕಂಟ್ ಎ ಲಿಂದನೇ ಗುಣಿಸ್ತೀವಿ. ಸರಿನಾ, ಇಲ್ಲಿ ಕೊಸಿಕಂಟ್ ಎ ಇದ್ದು ಕೊಸಿಕಂಟ್ ಏನ ಬರ್ಬೇಕಂದ್ರೆ ಎರಡರಿಂದ ಗುಣಿಸ್ತೇವ್ರಿ, 1ರಿಂದ ಗುಣಿಸ್ತೇವಿ. ಓಕೆ, ಕೊಸಿಕಂಟ್ ಎ ಇಂಟು 1 ಅಂದ್ರೆ ಏನಾಗತ್ರಿ, ಕೊಸಿಕಂಟ್ ಎ ಆಗತ್ತೆ. ಪ್ಲಸ್ 1 ಗುಂಡ್ಲೆ 1 ಅಂದ್ರೆ ಏನಾಗಿರ್ತೈತ್ರಿ, 1 ಆಗತ್ತೆ. ಸರಿನಾ, ಪ್ಲಸ್ 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 ಇದನ್ನ ಸ್ವಲ್ಪ ನೀಟಾಗಿ ಬಿಡ್ತೀನಿ ಇಲ್ಲಿ ಪ್ಲಸ್. ಸರಿನಾ, ರೈಟ್. ಓಕೆ, ಸರಿ. ಈಗ ಇದು ಏನದಂದ್ರ ಹೋಲ್ ಡಿವೈಡೆಡ್ ಬೈ ಐತಿ, ಇದು ಪೂರ್ತಿ ಡಿವೈಡೆಡ್ ಬೈ ಐತಿ. ಹಂಗಂದ್ರೆ ಇದೇನಾಗತ್ತಂದ್ರ ಉಲ್ಟಾ ಆಗತ್ತೆ. ಅಂದ್ರೆ ಏನ್ರಿ, ವ್ಯುತ್ಕರ್ಮ ಆಗ್ತೈತಿ. ಸೊ ವ್ಯುತ್ಕರ್ಮ ಅಂತಂದೇಳಿ ಅಂದ್ರೆ ಇದು ಏನಾಗತ್ರಿ, ಎಡಬದಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು ಉಲ್ಟಾ ಆಗತ್ತ. ಹಂಗಂದ್ರೆ ಇದೇನಾಗತ್ರಿ
ಕೊಸಿಕಂಟ್ ಎ ಮೈನಸ್ 1 ಬಾಗ್ಲೆ ಕೊಸಿಕಂಟ್ ಎ ಗುಣ್ಲೆ ಇದು ಉಲ್ಟಾ ಅಂದ್ರೆ ಏನಾಗುತ್ತೆ ಕೊಸಿಕಂಟ್ ಎ ಮೇಲೆ ಹೋಗುತ್ತೆ ಅಂಶಕ್ಕೆ ಹೋಗುತ್ತೆ ಇದು ಛೇದಕ್ಕೆ ಬರ್ತೈತಿ ಅಂದ್ರೆ ಇದೇನಾಗುತ್ತೆ ಕೊಸಿಕಂಟ್ ಎ ಬಾಗ್ಲೆ ಕೊಸಿಕಂಟ್ ಎ ಪ್ಲಸ್ 1 ಛೇದಕ್ಕೆ ಬರ್ತೈತಿ ಕರೆಕ್ಟಾ ಕೊಸಿಕಂಟ್ ಎ ಪ್ಲಸ್ 1 ಛೇದಕ್ಕೆ ಬರ್ತೈತಿ ಸರಿನಾ ಇಲ್ಲಿ ಕೊಸಿಕಂಟ್ ಎ ಅದ ಇಲ್ಲಿ ಕೊಸಿಕಂಟ್ ಅದ ಅಂಶ ಮತ್ತು ಛೇದ ಒಳಗದವು ಎರಡು ಕ್ಯಾನ್ಸಲ್ ಮಾಡೋಣ ಇಲ್ಲಿ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ ಕೊಸಿಕಂಟ್ ಎ ಮೈನಸ್ 1 ಬಾಗ್ಲೆ ಕೊಸಿಕಂಟ್ ಎ ಪ್ಲಸ್ 1 ಬರ್ತೈತಿ ಇದೇನ್ರಿ ಅವ್ರು ಕೇಳಿದ್ದು ಹೌದ್ರಿ ಇದ ಕೇಳಿದ್ರ ಇದು ನಮ್ಮ ಬಲಬದಿ ಆಗಿದೆ ಸೊ ಒಂದು ವಾಕ್ಯ ಬರೆಯೋಣಂತ ಏನ್ರಿ ಸಾಧಿಸಲಾಗಿದೆ ಸರಿನಾ ನಾವು ಸರಿ ಅಗ್ದಿ ಕಷ್ಟದೇನಿರಲ್ರಿ ಸ್ವಲ್ಪ ನಾವೇನಪ್ಪಾ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ಮುಂದೆ ಲೆಕ್ಕ ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ಗೆ ಉತ್ತರ ಬಂದಿರ್ತಾವ ಸರಿನಾ ನಂತರ 66ನೇ ಪ್ರಶ್ನೆ ಸೊ ಇದು ಏನಪ್ಪಾ ಅಂದ್ರೆ ಸಾಧಿಸಿ ಅಂತ ಕೊಟ್ಟಾರ್ರಿ ಮೊದ್ಲೇಕ ನಾನು ಲೆಕ್ಕ ಬರ್ಕೊಂಡು ಮುಂದವರಿತೀನಿ ಓಕೆ ಏನ್ರಿ ಅದ ಲೆಕ್ಕ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಸೈನ್ 30 ಡಿಗ್ರಿ ಕಾಸ್ ಇಂಟು ಗುಂಡ್ಲೆ ಕಾಸ್ 60 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಗುಂಡ್ಲೆ ಸೈನ್ 60 ಡಿಗ್ರಿ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ ಎಂದು ಸಾಧಿಸಿ ಅಂತ ಕೇಳಕತ್ತಾರ ಓಕೆ ನಾವು ಮೊದಲಕ್ಕೆ ಏನ್ ಮಾಡಂದ್ರಿ ಎಡಬದಿನ ಬರ್ಕೊಳ್ಳೋಣ ಓಕೆ ಏನದ್ರಿ ಎಡಬದಿ ಸೈನ್ 30 ಡಿಗ್ರಿ ಗುಂಡ್ಲೆ ಕಾಸ್ 60 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಇಂಟು ಸೈನ್ 60 ಡಿಗ್ರಿ ಸೈನ್ 30 ಡಿಗ್ರಿ ಅಂದ್ರೆ ಏನ್ರಿ ಸೈನ್ 30 ಡಿಗ್ರಿ ಅಂತಂದ್ರೆ ಏನ್ ಬರ್ತ್ರಿ 1/2 ಕರೆಕ್ಟಾ ಸೈನ್ 30 ಅಂದ್ರೆ 1/2 ಗುಂಡ್ಲೆ ಕಾಸ್ 60 ಅಂದ್ರೆ ಗೊತ್ತಾ ನಮ್ಗ ಕಾಸ್ 60 ಅಂದ್ರೆ ನಾವೇನ್ ಮಾಡ್ತೀವಿ ಸೈನ್ 30 ಅನ್ನ ನೋಡ್ತೀವಿ ಅದು ಎರಡರ ಬೆಲೆ ಸೇಮ್ ಆಗಿರುತ್ತೆ ಸೈನ್ 30 ಅಂದ್ರೆ ಎಷ್ಟದ್ರಿ ಅದು ಸಹಿತ 1/2 ನಂಬರ್ ಆಗತೈತಿ ಪ್ಲಸ್ ಕಾಸ್ 30 ಅಂದ್ರೆ ನಾವೇನ್ ಮಾಡ್ತೀವಿ ಕಾಸ್ 30 ಬೇಕಾಗಿತ್ತಂದ್ರ ಸೈನ್ 60 ನೋಡ್ತೀವಿ ಸೈನ್ 60 ಎಷ್ಟಾಗಿರ್ತೈತ್ರಿ √3/2 ಆಗಿರ್ತೈತಿ ಸೈನ್ 60 ಅಂದ್ರೆ ಇದು ಸಹಿತ √3/2 ಆಗೈತಿ ಇಲ್ಲಿ ಏನಂದ್ರೆ ಇದು ಅಂಶ ಗುಣಿಸೋಣ ಛೇದ ಗುಣಿಸೋಣ 1 1 2 2 4 ಪ್ಲಸ್ √3 ಇಂಟು √3 ಅಂದ್ರೆ ಏನಾಗತ್ರಿ √3 ಆಗ್ತತಿ √3 ಸ್ಕ್ವೇರ್ ಆಗ್ತತಿ 2 ಇಂಟು 2 ಅಂದ್ರೆ ಏನಾಗಿರ್ತೈತ್ರಿ 4 ಆಗಿರ್ತೈತಿ ಓಕೆ ಇಲ್ಲಿ ಏನ್ ಮಾಡ್ಬೋದ್ರಿ ಇಲ್ಲಿ ವರ್ಗಮೂಲ 2 ಕ್ಯಾನ್ಸಲ್ ಆಗ್ತಾವು ಇಲ್ಲಿ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ 1/4 ಪ್ಲಸ್ ಅಂಶದೊಳಗೆ 3 ಐತಿ ಛೇದದೊಳಗೆ 4 ಐತಿ ಇಲ್ಲಿ 4 ಮತ್ತು 4 ಲಸ 4 ಬರ್ತೈತಿ ಅಂಶವನ್ನ ಡೈರೆಕ್ಟ್ ಆಗಿ ಕೂಡಿಸ್ಬಿಡೋಣ ಅಂತ 1 + 3 = 4 ಬಾಗ್ಲೆ 4 4 1 4 4 1 4 ಉತ್ತರ ಎಷ್ಟು ಬಂತ್ರಿ 1 ಬಂತು ಬಲಬದಿ ಏನೈತ್ರಿ ಸೈನ್ 90 ಸೊ ನಮಗ ಅದನ್ನ ಡೈರೆಕ್ಟ್ ಆಗಿ ನಮಗೆ ಸೈನ್ 90 ಅಂತ ಇಲ್ಲಿ ಉತ್ತರ ಬರಲ್ಲ ನಾವು ಬಲಬದಿ ಬರ್ಕೊಳ್ಳೋಣ ಅಂತ RHS = ಸೈನ್ 90 ಡಿಗ್ರಿ ಸೈನ್ 90 ಅಂದ್ರೆ ಎಷ್ಟ್ರಿ 1 ಸೈನ್ 0 0 ಸೈನ್ 90 1 ಸೊ ಇಲ್ಲಿ ಎಡಬದಿನೂ 1 ಬರಾಗತೈತಿ ಬಲಬದಿನೂ 1 ಬರಾಗತೈತಿ ಆದುದರಿಂದ ಎಡಬದಿ = ಬಲಬದಿ ಆಗಿರ್ತೈತಿ ಓಕೆ ಸೊ ನಾವು ಇದನ್ನ ಸಾಧಿಸಲಾಗಿದೆ ಸರಿನಾ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ ನಂತರ 67ನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ನೋಡ್ರಿ √3 secant a / cosecant a = 1 ಆದರೆ a ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ ಸರಿನಾ ಅವ್ರು ಏನ್ ಕೊಟ್ಟಿದ್ದಾರೆ ಮೊದಲಕ್ಕೆ ಅದನ್ನ ಬರ್ಕೊಳ್ಳೋಣ ಏನ್ ಕೊಟ್ರಿ √3 secant a / cosecant a = 1 ಆದರೆ a ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರೆ ಓಕೆ ಸರಿ ನಮ್ಮ ಮೊದಲನೇ ಕೆಲಸ ಏನಂತಂದ್ರೆ ದಟ್ ನಾವೆಲ್ಲಾನು ಏನಪ್ಪಾ ಅಂದ್ರೆ ಸೈನ್ ಕಾಸ್ ಒಳಗೆ ತೊಗೊಂಡ್ಬರ್ತೀವ್ರಿ ಹೌದಾ ಸರಿ ಈಗ ಈ √3 secant a ಅಂದ್ರೆ ಏನ್ರಿ ಇದು ಏನಪ್ಪಾ ಅಂತಂದ್ರೆ ಕಾಸ್ a ದ ವಿಲೋಮ ಅದ ಹೌದಾ 1/cos a ಹೋಲ್ ಡಿವೈಡೆಡ್ ಬೈ cosecant a ಅಂದ್ರೆ ಏನ್ರಿ ಇದು sin a ದ ವಿಲೋಮ ಅದ ಹಾಗಾದ್ರೆ ಇದು ಏನು ಬರಿಬೋದ್ರಿ 1/sin a 1/sin a = 1 ಈಗ ನಾವ್ ಇದು ನೋಡಿದ್ವಿ ಅಂತಂದ್ರೆ ಇದೇನಾಗತ್ರಿ 1/sin a ಇದು ಮೇಲೆ ಹೋಯ್ತು ಅಂದ್ರೆ ಏನಾಗತ್ರಿ ವ್ಯುತ್ಕ್ರಮ ಆಗತ್ತ sin a ಅಂಶಕ್ಕೆ ಹೋಗುತ್ತಾ 1 ಛೇದಕ್ಕೆ ಹೋಗುತ್ತಾ ಅಂದ್ರೆ ಇದೇನಾಗತ್ರಿ √3 ಗುಂಡ್ಲೆ 1/cos a ಒಂದ್ ಕೆಲಸ ಮಾಡ್ತೇನ್ರಿ ಇರ್ಲಿ ತೊಂದ್ರೆ ಇಲ್ಲ ಹಿಂಗ ಬರ್ಕೊಳ್ರಿ
ಒಂದು ಬಾಗ್ಲೆ ಕಾಸ್ ಎ, ಒಂದು ಬಾಗ್ಲೆ ಸೈನ್ ಎ ಮೇಲೆ ಹೋತಂದ್ರೆ ಏನಾಗತ್ರಿ ಸೈನ್ ಎ ಮೇಲೆ ಹೋಗುತ್ತಾ ಒಂದು ಕೆಳಗಡೆ ಬರ್ತೈತಿ ಈಸ್ ಈಕ್ವಲ್ ಟು 1 ಸರಿನಾ ರೈಟ್. ಈಗ ಈ √3 ಬಲಗಡೆ ತೊಂಬ ಹೋಗ್ತೇನ್ರಿ, ನಾ ಎಡಗಡೆ ಏನ್ ಬರ್ಕೋತೀನಿ ಅಂತಂದ್ರೆ ಸೈನ್ ಎ ಬಾಗ್ಲೆ ಕಾಸ್ ಎ ಇಸ್ ಈಕ್ವಲ್ ಟು 1. ಇವೆರಡರ ನಡುವೆ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಾಗತ್ರಿ ಭಾಗಾಕಾರ ಆಗುತ್ತ. ಇಸ್ ಈಕ್ವಲ್ ಟು ದಾಟ್ ಬಲಗಡೆ ಹೋಯ್ತು ಅಂತಂದ್ರೆ ಭಾಗಾಕಾರ ಆಗುತ್ತ. ಸೈನ್ ಎ ಬಾಗ್ಲೆ ಕಾಸ್ ಎ ಅಂದ್ರೆ ನಮ್ಗೆ ಏನದ್ರಿ ಗೊತ್ತದ, ಅದೇನಪ್ಪಾ ಅಂತಂದ್ರೆ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಬಾಗ್ಲೆ √3. ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಬಾಗ್ಲೆ √3 ಅಂತ ಕೂಡ ನಮ್ಗೆ ಅವ್ರು ಹಿಂಗ್ ಕೊಟ್ಟಾರಿ ಸರಿನಾ. ಟ್ಯಾನ್ ಯಾವಾಗ 1 ಬಾಗ್ಲೆ √3 ಇರ್ತೈತ್ರಿ, ಯಾವಾಗ ಅಂತಂತಂದ್ರೆ ಟ್ಯಾನ್ 30 ಡಿಗ್ರಿ ಇದ್ದಾಗ ಈ ರೀತಿ ಇರ್ತೈತಿ. ಓಕೆ, ಟ್ಯಾನ್ ಎ ಈಕ್ವಲ್ ಟು ಟ್ಯಾನ್ 30 ಅಂದ್ರೆ ಎ ಬೆಲೆ ಏನಾಗಿರ್ತೈತ್ರಿ 30 ಡಿಗ್ರಿ ಆಗಿರ್ತೈತಿ. ಅವರು ನಮಗ ಕಂಡಿಡಿ ಅಂತ ಹೇಳಿದ್ದು ಎ ಬೆಲೆಯನ್ನ, ನಮಗೆ ಎ ಬೆಲೆ 30 ಡಿಗ್ರಿ ಆಗಿದೆ ಸರಿನಾ ರೈಟ್. ನಂತರ 68ನೆಯ ಲೆಕ್ಕ ಏನದ ನೋಡ್ರಿ, ಸಾಧಿಸಿ ಅಂತಂದ ಕೇಳಾಕತ್ತಾರ. ನಾನು ಎಡಬದಿಯನ್ನ ಬರ್ಕೊಂಡು ಮುಂದುವರಿತೀನಿ. ಎಡಬದಿ ಏನೈತ್ರಿ, ಸೀಕಂಟ್ ಎ ಇಂಟು 1 ಮೈನಸ್ ಸೈನ್ ಎ, ಸೀಕಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕಂಟ್ ಎ ಪ್ಲಸ್ ಟ್ಯಾನ್ ಎ ಗುಣ್ಲೆ ಸೀಕಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಕೇಳಾಕತ್ತಾರ. ನಾವು ಹಿಂದಿನ ವಿಡಿಯೋದೊಳಗ 55ನೇ ಲೆಕ್ಕವನ್ನ ಮಾಡಿದ್ವಿ. ಇದು ಸಹಿತ ಆ ಒಂದು ಲೆಕ್ಕ ಸಹಿತ ಏನಪ್ಪಾ ಅಂದ್ರೆ ಇದೇ ರೀತಿ ಇತ್ತು. ಅಲ್ಲಿ ಸೀಕಂಟ್ ಇದ್ದಲ್ಲಿ ಕೋಸಿಕಂಟ್ ಇತ್ತು, ಸೈನ್ ಇದ್ದಲ್ಲಿ ಕಾಸ್ ಇತ್ತು, ಟ್ಯಾನ್ ಇದ್ದಲ್ಲಿ ಕಾಟ್ ಇತ್ತು. ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಅದರಿ. ನೀವು ಬೇಕಾದ್ರೆ ಹಿಂದಿನ ವಿಡಿಯೋದೊಳಗ 55ನೇ ಲೆಕ್ಕ ನೋಡ್ರಿ ಸೇಮ್ ಹಿಂಗಾದ. ಓಕೆ ರೈಟ್ ಸರಿ. ಈಗ ನಾವು ಮುಂದ್ ಮಾಡುವಂತ ಕೆಲಸ ಏನ್ರಿ, ಎಲ್ಲವನ್ನು ಸೈನ್ ಕಾಸ್ ಒಳಗೆ ತುಂಬರೋದು ಸರಿನಾ. ಕಾಸ್ ಸೀಕಂಟ್ ಎ ಅಂದ್ರೆ ಏನ್ರಿ 1 ಬಾಗ್ಲೆ ಕಾಸ್ ಎ ಗುಣ್ಲೆ 1 ಮೈನಸ್ ಸೈನ್ ಎ ಔಷಧದೊಳಗ ಬರ್ತೈತಿ. ಓಕೆ ಗುಣ್ಲೆ ಸ್ವಲ್ಪ ಜಾಗ ಬೇಕಾಗ್ತತಿ, ಇದನ್ನ ಸಣ್ಣದಾಗಿ ಬರೆಯೋಣ. ಓಕೆ ಏನ್ ಬರ್ತ್ರಿ 1 ಮೈನಸ್ ಸೈನ್ ಎ, 1 ಮೈನಸ್ ಸೈನ್ ಎ ಗುಣ್ಲೆ ಇಂಟು ಬ್ರಾಕೆಟ್ ಸೀಕಂಟ್ ಎ ಅಂದ್ರೆ ಏನ್ರಿ 1 ಬಾಗ್ಲೆ ಕಾಸ್ ಎ ಪ್ಲಸ್ ಟ್ಯಾನ್ ಎ ಅಂದ್ರೆ ಏನ್ರಿ ಸೈನ್ ಎ ಬಾಗ್ಲೆ ಕಾಸ್ ಎ. ಕರೆಕ್ಟಾ ರೈಟ್. ಇವೆರಡನ್ನು ಗುಣಿಸೋಣ. ಇವೆರಡು ಗುಣಿಸಿದ್ರೆ ಏನಾಗತ್ರಿ, ಇಲ್ಲಿ ಬ್ರಾಕೆಟ್ ಹಾಕೊಂಡ್ ಬರ್ತೇವಿ. 1 ಮೈನಸ್ ಸೈನ್ ಎ ಬಾಗ್ಲೆ ಕಾಸ್ ಎ ಇಂಟು ಬ್ರಾಕೆಟ್, ಬ್ರಾಕೆಟ್ ನಡ್ಬರ್ಕ್ ಏನಿರ್ತೈತ್ರಿ ಇಂಟು ಇರ್ತೈತಿ. ಓಕೆ, ಎರಡು ಬ್ರಾಕೆಟ್ ನಡ್ಬರ್ಕ ಇಂಟು ಇರ್ತೈತಿ ಸರಿನಾ ರೈಟ್. ಕಾಸ್ ಎ ಮತ್ತು ಕಾಸ್ ಎ ಗಳ ಲಸವನ್ನ ತೆಗೆಯೋಣ. ಏನ್ ಬರ್ತ್ರಿ ಕಾಸ್ ಎ ನ ಬರ್ತೈತಿ. ಅಂಶದೊಳಗ 1 ಪ್ಲಸ್ ಸೈನ್ ಐತಿ, ಡೈರೆಕ್ಟ್ ಆಗಿ 1 ಪ್ಲಸ್ ಸೈನ್ ಎ ನ ಬರೆಯೋಣ. ಯಾಕೆ ಹಿಂಗ್ ಬರ್ಕೊಳಕತ್ತೀವಿ, ಛೇದನ ಒಳಗ ನಮ್ಗೆ ಎರಡು ಸೇಮ್ ಇದ್ರೆ ಅಂಶವನ್ನ ಡೈರೆಕ್ಟ್ ಆಗಿ ಇದೇ ರೀತಿ ಬರ್ಕೋಬಹುದು ವಿತ್ ಸೈನ್. ಸೈನ್ ಏನ್ರಿ ಚಿಹ್ನೆಗಳ ಸಮೇತ ಬರ್ಕೋತೇವೆ. ಓಕೆ ರೈಟ್. ಈಗ ಇದಕ್ಕೂ ಬ್ರಾಕೆಟ್ ಹಾಕೋಣ. ಸರಿ, ಈಗ ಇವ್ನ ಏನಪ್ಪಾ ಅಂದ್ರೆ ಗುಣಿಸೋಣ. 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಇದೇನಾಗತ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. 1 ಮೈನಸ್ ಸೈನ್ ಸ್ಕ್ವೇರ್ ಎ ಕಾಸ್ ಎ ಗುಣ್ಲೆ ಕಾಸ್ ಎ ಅಂದ್ರೆ ಏನ್ರಿ ಕಾಸ್ ಸ್ಕ್ವೇರ್ ಎ. ಅವ್ರ ಏನ್ ಸಾಧಿಸಂತ ಸಾಧಿಸಂತ ಹೇಳಕತ್ತಾರ್ರಿ ಈಕ್ವಲ್ ಟು 1 ಅಂತಂದ್ರೆ ಸಾಧಿಸು ಅಂತ ಹೇಳಕತ್ತಾರ ಸರಿನಾ. ನೋಡೋಣ ಇದು ಬರ್ತದೆ ಎಲ್ಲೋ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಏನ್ರಿ ಕಾಸ್ ಸ್ಕ್ವೇರ್ ಎ. ನಮ್ಮ ಗಣಿತ ಸಮೀಕರಣಗಳ ಆಧಾರದ ಮೇಲೆ ನಾವು ಹೇಳಕತ್ತೀವಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಎ ಬಾಗ್ಲೆ ಕಾಸ್ ಸ್ಕ್ವೇರ್ ಎ. ಕರೆಕ್ಟಾ, ಕಾಸ್ ಸ್ಕ್ವೇರ್ ಎ ಬಾಗ್ಲೆ ಕಾಸ್ ಸ್ಕ್ವೇರ್ ಎ ಎರಡು ಸೇಮ್ ಅದಾವು. ಇದು ಒಂದೇ ಹಂಗಂದ್ರೆ ಉತ್ತರ ಏನ್ ಬರ್ತೈತಿ ಅಂದ್ರೆ 1 ಬರ್ತೈತಿ. ಇದು ಅವ್ರು ಕೇಳಿರುವಂತಹ ಬಲಬದಿ ಆಗೈತಿ. ಸೊ ಅವರು ಸಾಧಿಸು ಅಂದದ್ದನ್ನ ನಾವಿಲ್ಲಿ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ ಸರಿನಾ. ನಂತರ 69ನೆಯ ಲೆಕ್ಕ ಏನದ ನೋಡ್ರಿ, 2 ಸೈನ್ ಥೀಟಾ ಈಕ್ವಲ್ ಟು 1 ಆದರೆ ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ ಸೀಕಂಟ್ ಸ್ಕ್ವೇರ್ 30 ಡಿಗ್ರಿ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಸೈನ್ ಥೀಟಾ ಈಕ್ವಲ್ ಟು 1 ಆದರೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಡುವಂತ ಅವಶ್ಯಕತೆ ಇದ್ದಿದ್ದಿಲ್ಲ. ಡೈರೆಕ್ಟ್ ಆಗಿ ಅವ್ರು ನಮಗೆ ಮುಂದನ್ನು ಕೇಳಿದ್ರು ಸಹಿತ ನಾವು ಮಾಡಾಕ ಬರ್ದಿತ್ತು, ಅದ್ರ ಅವಶ್ಯಕತೆ ಇಲ್ಲ ರೀ. ಮೇ ಬಿ ಅದೇನಪ್ಪಾ ಅಂತಂದ್ರೆ ಪ್ರಿಂಟ್ ಮಿಸ್ಟೇಕ್ ಆಗಿ ಬಂದಿರಬಹುದು ಅಂತ ಅನ್ಕೋತೇನ್ರಿ. ಓಕೆ, ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ ಸೀಕಂಟ್ ಸ್ಕ್ವೇರ್ 30 ಡಿಗ್ರಿ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಓಕೆ, ಕಾಸ್ ಸ್ಕ್ವೇರ್ 60 ಡಿಗ್ರಿ ಅಂದ್ರೆ ಕಾಸ್ 60 ಅಂದ್ರೆ ಏನ್ರಿ ಸೈನ್ 30ಕ್ಕೆ ಸಮ ಇರ್ತೈತಿ. ಸೈನ್ 30 ಅಂದ್ರೆ ಎಷ್ಟ್ರಿ 1 ಬಾಗ್ಲೆ 2 ಇದರ ವರ್ಗವನ್ನ ತಗೋತೀವಿ ಪ್ಲಸ್ ಸೀಕಂಟ್ 30. ಸೀಕಂಟ್ 30 ಅಂದ್ರೆ ಕಾಸ್ 30 ನೋಡ್ತೀವಿ. ಕಾಸ್ 30 ಅಂದ್ರೆ ಎಷ್ಟ್ರಿ ಕಾಸ್ 30 ಗೊತ್ತಿಲ್ಲ. ಕಾಸ್ 30 ಅಂದ್ರೆ ನಾವು ಸೈನ್ 60 ಅನ್ನ ನೋಡ್ತೀವಿ. ಸೈನ್ 60 √3 ಬಾಗ್ಲೆ 2 ಐತಿ, ಅದರ ವಿಲೋಮ ಇದಾಗ್ತೈತಿ.
ಓಕೆ, ಹಂಗಂದ್ರೆ ಅದ್ರ ವಿಲೋಮ ಅಂದ್ರೆ ಏನಾಗಿರ್ತೈತ್ರಿ, ಅದು √3/2 ಅಂದ್ರೆ ಇದು 2/√3 ಮ್ಯಾಲ ವರ್ಗ ಐತಿ, ಅದನ್ನ ಮರಿಬಾರ್ದು. ಓಕೆ, ಸೊ ಇದ್ರ ವರ್ಗ ಅಂದ್ರೆ ಏನಾಗಿರ್ತೈತ್ರಿ, 1/4 ಆಗ್ತೈತಿ, ಪ್ಲಸ್ 2ರ ವರ್ಗ 4, √3ರ ವರ್ಗ ಅಂದ್ರೆ ಏನ್ರಿ, ವರ್ಗಮೂಲ 2 ಕ್ಯಾನ್ಸಲ್ ಆಗಿ ಏನು ಉಳಿತೈತಿ ಅಂತಂದ್ರ 3 ಉಳಿತೈತಿ. 4 ಮತ್ತು 3ರ ಲಸ 12, 4 3 12, 4 3 12, 3 4 12, 3 1 3 ಪ್ಲಸ್ 4 4 16, 3ಕ್ಕೆ 16 ಕೂಡಿಸಿದ್ರೆ ಏನ್ ಬರ್ತ್ರಿ, 19/12 ಬರ್ತೈತೆ. ಓಕೆನಾ, ರೈಟ್. ನಂತರ 70ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ, tan square theta plus cot square theta is equal to secant square theta plus cosecant square theta minus 2 ಎಂದು ಸಾಧಿಸಿ ಅಂತ ಕೇಳಾಕತ್ತಾರ. ನಾವು ಎಡಗಡೆಯವನ್ನ ಬರ್ಕೊಂಡು ಬಲಗಡೆ ಇದ್ದನ್ನ ಏನಾಗುತ್ತೆ ಅಂತಂದ ಹೇಳಿ ಬರ್ತಾ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡ್ಮಂತ್ರಿ. LHS is equal to ಏನದ್ರಿ, tan square theta plus cot square theta. ಸೊ ಬಲಗಡೆ ಏನದ್ರಿ, secant square theta plus cosecant square theta. tan ಅನ್ನ ನಾವು secant square theta secant ತರ ಬರೀಬಹುದು, cot ನ cosecant ತರ ಬರೀಬಹುದು. ಇದು ನಮ್ಗೆ ಗೊತ್ತೈತಿ. ನಿತ್ಯ ಸಮೀಕರಣದ ಆಧಾರದ ಮೇಲೆ ನಾವೇನ್ ಬರೀಬಹುದು ಅಂತಂದ್ರೆ, tan square theta ಅಂದ್ರೆ ಏನ್ರಿ, secant square theta minus 1, cot square theta ಅಂದ್ರೆ ಏನ್ರಿ, cosecant square theta minus 1. ಓಕೆ, ಇದು ನೋಡಿ ಅಂದ್ರೆ secant square theta plus secant square theta plus cosecant square theta -1 ಅಂದ್ರೆ ಏನಾಗತ್ರಿ, -2 ಆಗತ್ತೈತಿ. ಅವ್ರು ಕೇಳಿರುವಂತಹ ಬಲಬದಿ ಇದಾಗಿದೆ. ಸೊ ಹಾಗಾದ್ರೆ ಇಸ್ ಈಕ್ವಲ್ ಟು RHS ಅವರು ಸಾಧಿಸಂದಿದ್ದನ್ನ ನಾವು ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಸರಿನಾ, ರೈಟ್. ನಂತರ 71ನೇ ಲೆಕ್ಕ, ಮೌಲ್ಯೀಕರಿಸಿ. ಏನಪ್ಪಾ ಅಂದ್ರೆ ಇದು ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಅನ್ನುವಂತ ಅರ್ಥದೊಳಗ ಕೊಡಾಕತ್ತಾರ. ಏನ್ರಿ ಅದ ಲೆಕ್ಕ, 4 sin 30 ಡಿಗ್ರಿ, 4 sin 30 ಡಿಗ್ರಿ ಪ್ಲಸ್ cos 60 sec 60, ಸಾರಿ cos 60 ಡಿಗ್ರಿ, cos 60 ಡಿಗ್ರಿ ಇಂಟು secant 30 ಡಿಗ್ರಿನ, ಇಲ್ಲ ಇದು 60 ಡಿಗ್ರಿ ಅದ, secant 60 ಡಿಗ್ರಿ ಮೈನಸ್ 3 tan 45 ಡಿಗ್ರಿ ಅಂತ ಲೆಕ್ಕ. ಕರೆಕ್ಟಾ, ರೈಟ್. ಸೊ 4 ಗುಂಡ್ಲೆ 30 ಡಿಗ್ರಿ, 4 ಗುಂಡ್ಲೆ sin 30 ಡಿಗ್ರಿ, sin 30 ಅಂದ್ರೆ ಎಷ್ಟ್ರಿ, 1/2, 1/2 ಪ್ಲಸ್ cos 60, cos 60 ಅಂದ್ರೆ ಎಷ್ಟ್ರಿ, cos 60 ಅಂದ್ರೆ sin 30 ಅನ್ನ ನೋಡ್ತೀವಿ, sin 30 ಅಂದ್ರೆ ಎಷ್ಟಾಗಿರ್ತೈತ್ರಿ, 1/2 ಆಗಿರ್ತೈತಿ, ಗುಂಡ್ಲೆ secant 60, secant 60 ಅಂದ್ರೆ ಏನ್ ನೋಡ್ತೀವಿ, cos 60 ಅನ್ನ ನೋಡ್ತೀವಿ. cos 60 ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, sin 30 ಅನ್ನ ನೋಡ್ತೀವಿ, sin 30 ಅಂದ್ರೆ 1/2 ಆಗಿರ್ತೈತಿ. ಅದರ ವಿಲೋಮ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ 2 ಆಗಿರ್ತೈತಿ. ಯಾಕ್ರಿ, ಯಾಕೆ ವಿಲೋಮ ತಗೋತೀವಿ, ನಮಗ ಕಾಸ್ ಬೆಲೆ 1/2 ಬರ್ತೈತಿ. sec 60 ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ಅದ್ರ ವಿಲೋಮ 1/2, ಇದು 1/2 ವಿಲೋಮ 2 ಆಗಿರ್ತೈತಿ. ಓಕೆ, ಮೈನಸ್ 3 ಗುಂಡ್ಲೆ tan 45 ಅಂದ್ರೆ ಎಷ್ಟ್ರಿ, 1 ಆಗಿರ್ತೈತಿ. ಓಕೆ, 2 1 2, 2 2 4, 2 1 2 1. ಓಕೆ, ಇದೇನಾಯ್ತ್ರಿ, 2 2 1 2 ಪ್ಲಸ್ 1 ಗುಂಡ್ಲೆ 1 ಅಂದ್ರೆ 1 ಮೈನಸ್ 3 ಗುಂಡ್ಲೆ 1 ಅಂದ್ರೆ 3, 2 1 3, 3 ಮೈನಸ್ 3 ಅಂದ್ರೆ ಏನ್ ಬರ್ತೈತಿ, 0 ಬರ್ತೈತಿ. ಓಕೆ, ಇವುಗಳನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 72ನೇ ಲೆಕ್ಕ, ಮೌಲ್ಯೀಕರಿಸಿ ಅಂತಂದೇಳಿ, ಇದು ಸಹಿತ ಸೇಮ್ ಅದೇ ರೀತಿ ಅಂತ ಲೆಕ್ಕ. ನಾ ಮೊದಲು ಇದನ್ನ ಲೆಕ್ಕವನ್ನ ಬರ್ಕೊಂಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನ್ರಿ. 72ನೆಯ ಲೆಕ್ಕ ಏನ್ ಕೊಟ್ರಿ, 6 cos 30 ಡಿಗ್ರಿ, ಸಾರಿ 60 ಡಿಗ್ರಿ ಪ್ಲಸ್ ಮೈನಸ್ sin 30 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 45 ಡಿಗ್ರಿ, 45 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 45 ಡಿಗ್ರಿ. ಓಕೆ, ಇಸ್ ಈಕ್ವಲ್ ಟು 6 cos 60, cos 60 ಅಂದ್ರೆ sin 30 ಅನ್ನ ನೋಡ್ತೀವಿ, sin 30 ಅಂದ್ರೆ 1/2 ಐತಿ, ಮೈನಸ್ sin 30 ಐತಿ ಏನ್ರಿ, 1/2 ಪ್ಲಸ್ sin ಸ್ಕ್ವೇರ್ 45, sin 45 ಅಂದ್ರೆ ಎಷ್ಟ್ರಿ, 1/√2, ಅದರ ವರ್ಗವನ್ನ ತಗೋತೀವಿ, ಪ್ಲಸ್ cos ಸ್ಕ್ವೇರ್ 45 ಅಂದ್ರೆ 1/√2, ಅದರ ವರ್ಗವನ್ನ ತಗೋತೀವಿ. ಸರಿನಾ,
ರೈಟ್. ಇಲ್ಲಿ ನಿಮ್ಗೆ ಇನ್ನೊಂದು ಮಜಾ ಏನಪ್ಪಾ ಅಂತಂದ್ರೆ ಇದ್ರ ಬೆಲೆ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿನೇ ಹೇಳ್ಬೋದು ಏನಾಗಿರ್ತೈತಿ ಅಂತಂದ್ರ ಒಂದಾಗಿರ್ತೈತಿ. ಯಾವ್ದ್ರಿ ಸೈನ್ಸ್ ಫಾರ್ 45 ಡಿಗ್ರಿ ಪ್ಲಸ್ ಕಾಸ್ ಫಾರ್ 45 ಡಿಗ್ರಿ ಅಂದ್ರೆ ಡೈರೆಕ್ಟ್ ಆಗಿ ಒಂದ್ ಅಂತ ತಗೋಬಹುದು. ಇಲ್ಲಿ ನಮಗ ಇದ್ರ ಬೆಲೆಯನ್ನ ತುಂಬು ಮಾಡೋ ಸಲುವಾಗಿ ಏನ್ ಮಾಡೋಣ ಅಂತಂದ್ರೆ ಇದನ್ನ ಬೆಲೆಯನ್ನ ತುಂಬಿಕೊಂಡು ಲೆಕ್ಕವನ್ನ ಮಾಡೋಣ ಅಂತ. ಓಕೆ, ಸೊ ನಮ್ಗೆ ಹೇಗಿದ್ರು ಅದು ನಮ್ಗೆ ಗೊತ್ತೈತಿ ಇದ್ರ ಎರಡು ಸೇರಿದ್ರೆ ಬೆಲೆ ಒಂದು ಬರ್ತೈತಿ ಅಂತಂದ ಹೇಳಿ. ಓಕೆ, ಎರಡೊಂದ್ಲೆ 2, 2 ಮೂರ್ಲೆ 6, 3 3 ಮೈನಸ್ 1/2, 1/√2, ಒಂದ್ರ ವರ್ಗ ಏನ್ ಬರ್ತ್ರಿ 1 ಬರ್ತೈತಿ. √2 ವರ್ಗ ಅಂದ್ರೆ ಏನ್ ಬರ್ತ್ರಿ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 2 ಬರ್ತೈತಿ. ಪ್ಲಸ್ ಇದು 1 ವರ್ಗ 1, √2 ವರ್ಗ 2 ಬಂದಿರ್ತೈತಿ. ಓಕೆ, ಇಲ್ಲೇನು ಇಲ್ಲ ಅಂದ್ರೆ 1 ಇರ್ತೈತಿ. ಸೊ ಇಷ್ಟುದ ಏನಪ್ಪಾ ಅಂತಂದ್ರ ಲಸ ತಗೊಳ್ಳೋಣ, ಅಷ್ಟೆಲ್ಲಾ ಗುದ್ದಾಡೋದು ಬೇಡ. -1/2 ಪ್ಲಸ್ 1/2 2 ಕ್ಯಾನ್ಸಲ್ ಮಾಡ್ಬಿಡ್ತೇನ್ರಿ, ಹೋಗ್ಬಿಡ್ತೈತೆ. ಓಕೆ, ನಮಗೆ ಇಲ್ಲಿ ಉಳಿಯೋದು ಏನಪ್ಪಾ ಅಂತಂದ್ರೆ 3/1 ಪ್ಲಸ್ 1/2, 1 ಮತ್ತು 2ರ ಲಸವನ್ನ ತಗೊಂಡ್ವಿ ಅಂದ್ರೆ 2 ಬರ್ತೈತಿ. 1 2 2, 2 1 2. ಓಕೆ, 2 3 6 ಪ್ಲಸ್ 1 1 1, 6 ಪ್ಲಸ್ 1 ಅಂದ್ರೆ ಏನ್ ಬರ್ತೈತಿ 7 ಬರ್ತೈತಿ. 7/2 ಉತ್ತರ ಆಗಿರ್ತೈತಿ. ಓಕೆ, ರೈಟ್. ನಂತರ 73ನೆಯ ಲೆಕ್ಕ ಏನದ ನೋಡ್ರಿ, ಇದು ಸಹಿತ ಮೌಲ್ಯೀಕರಿಸಿ ಅಂತಾನೆ ಲೆಕ್ಕವನ್ನ ಕೊಟ್ಟಿದ್ದಾರೆ. ಏನದ ನೋಡ್ರಿ, 5 cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ, 4 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ tan ಸ್ಕ್ವೇರ್ 45 ಡಿಗ್ರಿ ಬಾಗ್ಲೆ ಏನದ್ರಿ sin 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ. ಇದ್ರೊಳಗೆ ಒಂದು ಸಣ್ಣ ತಪ್ಪಾಗೈತಿ, ಅದೇನಪ್ಪಾ ಅಂತಂದ್ರೆ ಇದು sin 30 ಡಿಗ್ರಿ ಆಗ್ಬಾರ್ದಾಗೈತ್ರಿ. ಇದೇನಾಗ್ಬೇಕಾಗಿತ್ತು ಅಂತಂದ್ರೆ sin ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಆಗಿರ್ಬೇಕಾಗಿತ್ತು. ಸರ್ ನೀವು ಲೆಕ್ಕ ನಿಮ್ಗೆ ಹೆಂಗ್ ಬೇಕು ಹಂಗ್ ಬದಲಾಯಿಸ್ತೀರಿ ಅಂತಂದ್ರೆ ಅನ್ನಕ್ ಹೋಗ್ಬಿಡ್ರಿ. ಇದು ಏನಪ್ಪಾ ಅಂದ್ರ ನಮ್ಮ ಒಂದು ನಮ್ಮ ಪಾಠದೊಳಗ ನಮ್ಮ ಒಂದು ಪಠ್ಯ ಪುಸ್ತಕದೊಳಗ ಅಭ್ಯಾಸ 8.2 1ನೇನೊಳಗ 5ನೇ ಲೆಕ್ಕ ಏನಪ್ಪಾ ಅಂತಂದ್ರೆ ಇದನ್ನೇ ಸೇಮ್ ಕೊಟ್ಟಾರ. ಅದನ್ನ ನಾವು ನೋಡಿದ್ವಿ ಅಂತಂದ್ರೆ ಛೇದದೊಳಗ sin ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಐತಿ. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಈ ಸ್ಕ್ವೇರ್ ಅನ್ನ ಎರಡು ಕಡೆ ತೆಗ್ದಾರಿ, ಅದು ನಮ್ಗೆ ಲಕ್ಷ್ಯ ಇರ್ಲಿ. ಓಕೆ, ರೈಟ್. ಸೊ ಇದನ್ನ ನಾವು ಮುಂದುವರ್ಸೋಣಂತ. 5 ಗುಣ್ಲೆ ಕಾಸ್ ಸ್ಕ್ವೇರ್ 60 ಅಂತಂದ್ರೆ ಏನ್ರಿ ಕಾಸ್ 60 ಅಂದ್ರೆ sin 30 ಅನ್ನ ನೋಡ್ತೀವಿ. sin 30 1/2 ಅದರ ವರ್ಗವನ್ನ ತಗೋತೀವಿ ಪ್ಲಸ್ 4 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ. ಸೆಕೆಂಡ್ 30 ಅಂದ್ರೆ ಏನ್ರಿ ಕಾಸ್ 30 ಅನ್ನ ನೋಡ್ತೀವಿ. ಕಾಸ್ 30 ಅಂತಂದ್ರೆ ಕಾಸ್ 30 ಗೊತ್ತಾ ನಮ್ಗೆ? ಇಲ್ಲ ರೀ. sin 60 ಗೊತ್ತು, √3/2 ಅದು ಬೆಲೆ 2 ಸೇಮ್ ಆಗಿರ್ತೈತಿ. ಅದರ ವಿಲೋಮವನ್ನ ತಗೋತೀವಿ ಅಂದ್ರೆ ಇದೇನಾಗತ್ರಿ 2/√3ರ ವರ್ಗ ಆಗಿರ್ತೈತಿ ಮೈನಸ್ tan ಸ್ಕ್ವೇರ್ 45 ಅಂತಂದ್ರೆ ಏನ್ರಿ tan ಸ್ಕ್ವೇರ್ ಅಂದ್ರೆ 1ರ ವರ್ಗ ಬಾಗ್ಲೆ sin ಸ್ಕ್ವೇರ್ 30 ಪ್ಲಸ್ ಕಾಸ್ ಸ್ಕ್ವೇರ್ 30. ನಮ್ಗೆ ಗೊತ್ತೈತಿ ಉತ್ತರ 1 ಬರ್ತ್ರಿ. ಯಾಕಂದ್ರೆ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ 1. ಓಕೆ, sin ಸ್ಕ್ವೇರ್ 30 ಅಂದ್ರೆ ಅದ್ರ ಬೆಲೆಯನ್ನ ಬರ್ಕೊಳ್ಳೋಣ ಅಂತ್ರಿ 1/2ರ ವರ್ಗ ಪ್ಲಸ್ ಕಾಸ್ ಸ್ಕ್ವೇರ್ 30. ಕಾಸ್ 30 ಅಂದ್ರೆ sin 60 ಅನ್ನ ನೋಡ್ತೀವಿ. sin 60 ಅಂದ್ರೆ ಏನ್ರಿ √3/2 ಅದರ ವರ್ಗವನ್ನ ತಗೋತೀವಿ. ಸರಿನಾ? ರೈಟ್. ಅದೇ ಲೆಕ್ಕವನ್ನ ನಾನು ಇಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಓಕೆ, ಸರಿ, ರೈಟ್. ಈ ಲೆಕ್ಕ ಇಲ್ಲಿ 73 ಲೆಕ್ಕ ಇಲ್ಲಿ ಮುಂದೆ ಕಂಟಿನ್ಯೂ ಆಗತ್ತಿ. ಇಲ್ಲಿ ಏನ್ ಬರ್ತ್ರಿ 5 ಗುಣ್ಲೆ 1/2ರ ವರ್ಗ ಏನಾಗತ್ರಿ 1 ವರ್ಗ ಅಂದ್ರೆ 1ರ ವರ್ಗ 1, 2ರ ವರ್ಗ 4 ಪ್ಲಸ್ 4 ಗುಣ್ಲೆ 2ರ ವರ್ಗ 2, √3ರ ವರ್ಗ ಏನ್ ಬರ್ತ್ರಿ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಉಳಿತೈತಿ ಮೈನಸ್ 1ರ ವರ್ಗ 1 ಬಾಗ್ಲೆ 1/2 ಇಸ್ ಈಕ್ವಲ್ ಟು ಇಲ್ಲಿ ಬರೆಯೋಣ ಅಂತ. ಓಕೆ, 1/2 ಪ್ಲಸ್ √3ರ ವರ್ಗ 1 ಸೆಕೆಂಡ್ ರೀ. ಇದು ವರ್ಗ ಮಾಡ್ಕೊಳ್ಳಿಲ್ಲ ನಾವು, ಡೈರೆಕ್ಟ್ ಹಂಗೆ ಬರ್ದೇವಿ. 1ರ ವರ್ಗ 1, 2ರ ವರ್ಗ 4 ಸರಿನಾ? ಪ್ಲಸ್ √3ರ ವರ್ಗ ಏನ್ ಬರ್ತ್ರಿ 3 ಬರ್ತೈತಿ. 2ರ ವರ್ಗ ಏನ್ ಬರ್ತೈತಿ ಅಂದ್ರೆ 4 ಬರ್ತೈತಿ. ಸರಿನಾ? ರೈಟ್. ಇವೆರಡು ಗುಣಸಾನ ಏನ್ ಬರ್ತ್ರಿ 5/4 ಪ್ಲಸ್ 4 8/3 ಮೈನಸ್ 1 ಛೇದೊಳಗೆ ಏನು ಇಲ್ಲ ಅಂದ್ರೆ 1 ಬರ್ಕೊಂಡ್ರಿ ಬಾಗ್ಲೆ. ಇವೆರಡು ಛೇದೊಳಗೆ 4 ಐತಿ ಅಂದ್ರೆ ಡೈರೆಕ್ಟ್ ಆಗಿ 4 ಅಂತ ಬರ್ಕೊಂಡ್ರಿ. ಅಂಶದೊಳಗ ಛೇದ ಸೇಮ್ ಇದ್ದಕ್ಕೆ ಏನ್ ಮಾಡೋಣ ಡೈರೆಕ್ಟ್ ಆಗಿ 1 ಪ್ಲಸ್ 3 ಅಂತ ಬರ್ಕೋತೇನೆ. ಇದು ಈಕ್ವಲ್ ಟು ಅಂಶದೊಳಗ ಇವೇನಪ್ಪಾ ಅಂದ್ರೆ 3ದ ಲಸ ತೆಗೀನ್ರಿ. ಏನ್ ಬರ್ತೈತಿ ಇಲ್ಲಿ 3ದ ಲಸ ತೆಗೆದ್ರೆ ಏನ್ ಬರ್ತೈತಿ ಅಂತಂದ್ರ 12 ಬರ್ತೈತಿ
ಓಕೆ 4 ಎಷ್ಟಲೆ 12 4 3ಲೆ 12 3 ಎಷ್ಟಲೆ 12 ರೀ 3 4ಲೆ 12 1 ಎಷ್ಟಲೆ 12 ರೀ 1 12ಲೆ 12 ಓಕೆ 5 3ಲೆ 15 ಪ್ಲಸ್ 8 4ಲೆ 32 ಮೈನಸ್ 1 12ಲೆ 12 ಹೋಲ್ ಡಿವೈಡೆಡ್ ಬೈ ಇಲ್ಲಿ 3 ಪ್ಲಸ್ 1 ಅಂದ್ರೆ ಏನ್ ಬರ್ತೀರಿ 4 ಬರ್ತೈತಿ ಬಾಗ್ಲೆ 4 4 ಒಂದ್ಲೆ 4 4 ಒಂದ್ಲೆ 4 ಇಲ್ಲಿ ಏನು ಉಳಿತ್ರಿ ಇಲ್ಲಿ 1 ಬಾಗ್ಲೆ 1 ಅಂದ್ರೆ 1 ಬರ್ತೈತಿ ಛೇದದೊಳಗೆ ಪೂರ್ತಿ 1 ಐತಿ ಅಂದ್ರೆ ಆ ಒಂದನ್ನ ನಾವು ಮುಟ್ಟೋದೇ ಬೇಡ ಒಂದು ವೇಳೆ ಅಕಸ್ಮಾತ್ ಆಗಿ ಇದನ್ನ ನಾವು ಮೇಲೆ ತಗೊಂಡು ಹೋದ್ರೆ ಸಹಿತ 1 ಗುಂಡ್ಲೆ 1 ಬಾಗ್ಲೆ 1 ಬಾಗ್ಲೆ 1ರಿಂದ ನಾವು ಮುಚ್ಚಿದ ಉತ್ತರ ಅದೇ ಬಂದಿರ್ತೈತಿ ಸೊ ಹಿಂಗಾಗಿ ನಾನು ಇದನ್ನ ಪೂರ್ತಿ ಬಿಟ್ಟ ಬಿಡ್ತೇನೆ ಓಕೆ 15 ಪ್ಲಸ್ 32 ಅಂತಂದ್ರೆ 47 ಓಕೆ 47 ಒಳಗ 12 ಹೋದ್ರೆ 35 ಬರ್ತ್ರಿ ಕರೆಕ್ಟಾ 35 ಬಾಗ್ಲೆ 12 ಉತ್ತರ ಆಗಿರ್ತೈತಿ ಒಂದ್ಸಾರಿ ಇದನ್ನ ಕರೆಕ್ಟ್ ಚೆಕ್ ಮಾಡ್ರಿ ಕರೆಕ್ಟ್ ಅದರಿ ಇದು ಬಿಟ್ಟು ಮತ್ತೆಲ್ಲಾದ್ರೂ ಕ್ಯಾನ್ಸಲ್ ಆಗುತ್ತೇನ್ರಿ ಇವೆರಡು ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಆಗಲ್ಲ ಇದು ನಮ್ಮ ಉತ್ತರ ಆಗಿರ್ತೈತಿ ಓಕೆ ರೈಟ್ ನಂತರ 74ನೆಯ ಪ್ರಶ್ನೆ ಸಾಧಿಸಿ ಅಂತ ಕೇಳಾಕತ್ತಾರ್ರಿ ಎಡಬದಿಯನ್ನ ಬರ್ಕೊಳ್ಳೋಣ ಅದು ಆ ನಂತರ ಬಲಬದಿ ಏನಂತಂದ ಹೇಳಿ ಸಾಸೋಣಂತ ಓಕೆ 74ನೆಯ ಲೆಕ್ಕ ಏನದ್ರಿ ಸೀಕಂಟ್ 60 ಡಿಗ್ರಿ ಬಾಗ್ಲೆ ಕಾಟ್ 45 ಡಿಗ್ರಿ ಮೈನಸ್ 2 ಸೈನ್ 90 ಡಿಗ್ರಿ ಬಾಗ್ಲೆ ಕಾಸ್ 0 ಸ್ವಲ್ಪ ನೀಟಾಗಿ ಬರೆಯೋಣ ಏನ್ರಿ 2 ಸೈನ್ 90 ಬಾಗ್ಲೆ ಕಾಸ್ 0 ಸರಿನಾ ಪ್ಲಸ್ ಟ್ಯಾನ್ 45 ಡಿಗ್ರಿ ಬಾಗ್ಲೆ ಕೋಸಿಕಂಟ್ 30 ಡಿಗ್ರಿ ಇಸ್ ಈಕ್ವಲ್ ಟು 1 ಬಾಗ್ಲೆ 2 ಅಂತ ಸಾಧಿಸ್ರಿ ಅಂತ ಹೇಳಾಕತ್ತಾರ ಓಕೆ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ LHS ಇಸ್ ಈಕ್ವಲ್ ಟು ಅಂತ ತಗೋತೀನಿ ಇದು ಈಕ್ವಲ್ ಟು 1 ಬಾಗ್ಲೆ 2 ಅಂತಂದ್ರೆ ಸಾಧಿಸೋಣಂತ್ರಿ ಸರಿನಾ ಸೀಕಂಟ್ 60 ಅಂದ್ರೆ ನಾವೇನ್ ಮಾಡ್ತೀವಿ ಕಾಸ್ 60 ನೋಡ್ತೀವಿ ಕಾಸ್ 60 ಗೊತ್ತಿಲ್ಲ ಸೈನ್ 30 ಅನ್ನ ನೋಡ್ತೀವಿ ಅದು 1 ಬಾಗ್ಲೆ 2 ಆಗಿರ್ತೈತಿ ಇದು ಅದರ ವಿಲೋಮ ಅಂದ್ರೆ 1 ಬಾಗ್ಲೆ 2 ವಿಲೋಮ 2 ಆಗ್ತೈತಿ ಕಾಟ್ 45 ಡಿಗ್ರಿ ಅಂದ್ರೆ ಟ್ಯಾನ್ 45 ಡಿಗ್ರಿ ನೋಡ್ತೀವಿ ಟ್ಯಾನ್ 45 1 ಇರ್ತೈತಿ ಕಾಟ್ 45 ಏನಾಗುತ್ತೆ ಅಂದ್ರೆ 1 ಆಗುತ್ತೆ ಮೈನಸ್ 2 ಸೈನ್ 90 ಅಂದ್ರೆ ಸೈನ್ 0 ಅಂದ್ರೆ 0 ಸೈನ್ 90 ಅಂದ್ರೆ 1 ಅಂದ್ರೆ 2 ಗುಂಡ್ಲೆ 1 ಆಗುತ್ತ್ರಿ ಬಾಗ್ಲೆ ಕಾಸ್ 0 ಅಂದ್ರೆ ಏನ್ರಿ ಕಾಸ್ 0 1 ಕಾಸ್ 0 1 ಕಾಸ್ 90 0 ಆಗಿರ್ತೈತಿ ಸೈನ್ ಏನಪ್ಪಾ ಅಂದ್ರೆ ಇದು ಉಲ್ಟಾ ಆಗಿರ್ತೈತಿ ಪ್ಲಸ್ ಏನ್ರಿ ಟ್ಯಾನ್ 45 ಅಂದ್ರೆ 1 ಕೋಸಿಕಂಟ್ 30 ಅಂದ್ರೆ ಎಷ್ಟ್ರಿ ಕೋಸಿಕಂಟ್ 30 ಅಂದ್ರೆ ಗೊತ್ತಿಲ್ಲ ಸೈನ್ 30 ಅನ್ನ ನೋಡ್ತೀವಿ ಯಾಕಂದ್ರೆ ಸೈನ್ ಇದು ವಿಲೋಮ ಅಲ್ಲ ಕೋಸಿಕಂಟು ಸೈನ್ 30 ಅಂದ್ರೆ 1 ಬಾಗ್ಲೆ 2 ಅದರ ವಿಲೋಮ 1 ಬಾಗ್ಲೆ 2 ರ ವಿಲೋಮ ಏನಾಗ್ತತಿ ಅಂದ್ರೆ 2 ಆಗಿರ್ತೈತಿ ಓಕೆ ರೈಟ್ ಈಸ್ ಈಕ್ವಲ್ ಟು ಏನ್ರಿ 2 ಬಾಗ್ಲೆ 1 ಮೈನಸ್ 2 ಬಾಗ್ಲೆ 1 ಬಾಗ್ಲೆ 1 ಯಾಕ್ರಿ ಡೈರೆಕ್ಟ್ ಆಗಿ ಬಾಗ್ಲೆ 1 ಬೇಕಾಗ್ತದೆ ಬರ್ಕೊಂಡ್ಬಿಡೋಣ 2 ಬಾಗ್ಲೆ 1 ಮೈನಸ್ 2 ಬಾಗ್ಲೆ 1 ಪ್ಲಸ್ 1 ಬಾಗ್ಲೆ 2 ಓಕೆ 2 ಬಾಗ್ಲೆ 1 ಒಳಗೆ 2 ಬಾಗ್ಲೆ 1 ಹೋದ್ರೆ ಇದು 0 ಬರ್ತೈತಿ ಉತ್ತರ ಏನ್ ಬರ್ತೈತಿ ಅಂದ್ರೆ 1 ಬಾಗ್ಲೆ 2 ಅಷ್ಟೇ ಉಳಿತೈತಿ ಓಕೆ ರೈಟ್ ನಂತರ 75ನೆಯ ಲೆಕ್ಕ ಏನದ ನೋಡ್ರಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬಾಗ್ಲೆ 3 ಆದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬಾಗ್ಲೆ 3 ಆದರೆ ಏನ್ರಿ 2 cos square theta 2 cos square theta ಪ್ಲಸ್ 2ರ ಬೆಲೆಯನ್ನ ಕಂಡುಹಿಡ್ರಿ ಅಂತ ಕೇಳಕತ್ತಾರ್ರಿ ಓಕೆ ಸೈನಿಗೆ ಕಾಟ್ಗೆ ಏನಾದ್ರೂ ಸಂಬಂಧ ಇದೆಯಾ ಇಲ್ಲ ರೀ ನಾವು ಬರೀ ಅಂದ್ರೆ ನಾವೇನ್ ಬರ್ತೀವಿ ಅಂದ್ರೆ ಕಾಟ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ ಅಂತ ಬರ್ತೀವಿ ಮತ್ತೆ ಕಾಸ್ ಥೀಟಾ ಬೇಕು ನಮಗೆ ದಟ್ ಬಹಳ ಕತಿ ಉದ್ದಕ್ಕೆ ಹೋಗುತ್ತೆ ಸೊ ಅದ್ರ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಏನ್ ಕೊಟ್ರಲ್ರಿ ಅದನ್ನ ಒಂದ್ಸರಿ ನಾ ಇಲ್ಲಿ ಬರ್ಕೋತೀನಿ ಅದ್ರೊಳಗೆ ಏನಾದ್ರೂ ಬದಲಾವಣೆ ಮಾಡ್ಕೊಳಕ್ ಬರ್ತೈತಾ ಅಂತ ನೋಡೋಣಂತ ಓಕೆ ಇವೆರಡರೊಳಗೂ ಏನ್ ಸಾಮಾನ್ಯ ಕಾಮನ್ ತೆಗಿಬಹುದ್ರಿ ನಾವು 2 ಕಾಮನ್ ತೆಗಿಬಹುದು ಇಲ್ಲಿ ಏನ್ ಬರ್ತೀರಿ ಇದು ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಬರ್ತೈತಿ ಇಲ್ಲಿ 2 ಕಾಮನ್ ಹೋದ್ರೆ ಇಲ್ಲಿ ಕಾಟ್ ಸ್ಕ್ವೇರ್ ಥೀಟಾ ಉಳಿತೈತಿ ಇಲ್ಲಿ 2 ಹೊರಗೆ ಹೋದ್ರೆ 1 ಉಳಿತೈತಿ ಇಲ್ಲೇನ್ ಬಂತ್ರಿ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಬಂತು ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂದ್ರೆ ಏನ್ರಿ ನಿತ್ಯ ಸಮೀಕರಣ ಆಧಾರದ ಮೇಲೆ ನಮ್ಗೆ ಗೊತ್ತೈತಿ ಏನಂತಂದ್ರೆ ಕೋಸಿಕಂಟ್ ಸ್ಕ್ವೇರ್ ಥೀಟಾ ಹೌದಾ 2 ಕೋಸಿಕಂಟ್ ಸ್ಕ್ವೇರ್ ಥೀಟಾ ಓಕೆ ಈ ಕೋಸಿಕಂಟ್ ಸ್ಕ್ವೇರ್ ಥೀಟಾಗ ಸೈನ್ ಥೀಟಾಗ ಏನಾದ್ರೂ ಸಂಬಂಧ ಐತಾ ಐತ್ರಿ ಏನ್ರಿ ಈ ಕೋಸಿಕಂಟ್ ಸ್ಕ್ವೇರ್ ಥೀಟಾ ಸೈನ್ ಥೀಟಾದ ವಿಲೋಮ ಅಂದ್ರೆ ಇದನ್ನ ನಾವೇನ್ ಬರಿಬಹುದು ಅಂದ್ರೆ 2 ಬಾಗ್ಲೆ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು
ಓಕೆ, ಇಲ್ಲ ಅಂದ್ರೆ ನಾವು ಒಂದು ಕೆಲಸ ಮಾಡ್ತೇನ್ರಿ, ಇದನ್ನ ಈ ರೀತಿ ಬರ್ಕೊಳಕಿನ ಇದನ್ನ ಈ ರೀತಿ ಬರ್ಕೊಳಕಿನ ಈ ಸೈನ್ ಥೀಟಾ ಇದನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಈ ರೀತಿ ಬರ್ಕೊಳ್ತೇನ್ರಿ. ಸೈನ್ ಥೀಟಾ ಅಂದ್ರೆ ಏನ್ರಿ, 1/, ಕೊಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1/3. 3 ಈ ಕಡೆ ಹೋಗ್ಲಿ, ಕೊಸೆಕೆಂಡ್ ಥೀಟಾ ಈ ಕಡೆ ಹೋಗ್ಲಿ ಅಂದ್ರೆ ಏನಾಗುತ್ತೆ, 3 ಈಕ್ವಲ್ ಟು ಕೊಸೆಕೆಂಡ್ ಥೀಟಾ. ಅಥವಾ ಇದರಿಂದ ನಾವೇನ್ ಬರಿಬಹುದು ಅಂತಂದ್ರೆ ಕೊಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು ಏನಂತ ಬರಿಬಹುದ್ರಿ, 3 ಅಂತ ಬರಿಬಹುದು. ಇಲ್ಲಿ ಡೈರೆಕ್ಟ್ ಇದ್ರ ಬೆಲೆ ಹಾಕಿಬಿಟ್ರೆ ನಮ್ಗೆ ಉತ್ತರ ಸಿಗ್ತೈತಿ. ಓಕೆ, 2 ಗುಣ್ಲೆ ಕೊಸೆಕೆಂಡ್ ಥೀಟಾ ಅಂದ್ರೆ ಏನ್ರಿ, 3, 3ರ ವರ್ಗ. ಓಕೆ, 2 3ರ ವರ್ಗ ಅಂದ್ರೆ 9, 9 2 18 ಇದರ ಬೆಲೆ ಆಗಿರ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 76ನೇ ಲೆಕ್ಕ ಏನ್ ಕೇಳಕತ್ತಾರ್ರಿ, ಇದರ ಬೆಲೆಯನ್ನ ಕಂಡುಹಿಡ್ರಿ ಅಂತ ಕೇಳಕತ್ತಾರ. ಸರಿನಾ, ರೈಟ್, ಬರ್ರಿ ಏನಾಗತ್ತೆ ಅಂತ ನೋಡೋಣಂತ. ನಮಗ ಗೊತ್ತು, ಏನ್ ಗೊತ್ತ್ರಿ, 2 cos square theta ನಾ ಹೆಂಗ ಬರ್ಕೋತೇನ್ರಿ, 1 plus cos square theta ಅಂದ್ರೆ ನಮಗ ನಿತ್ಯ ಸಮೀಕರಣ ಆಧಾರದ ಮೇಲೆ ನಮ್ಗೆ ಗೊತ್ತು ಏನಪ್ಪಾ ಅಂದ್ರೆ ಇದರ ಬೆಲೆ ಏನಾಗಿರ್ತೈತ್ರಿ, 2 ಭಾಗ್ಲೆ ಇದ್ರ ಬೆಲೆ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 plus cos square theta ಅಂತ ಓದಿದ್ವಿ. ಕರೆಕ್ಟಾ? ರೈಟ್. ಸರಿ, ಈಗ ನಾವು ಮುಂದೆ ನೋಡೋದಾಯ್ತು ಅಂತಂದ್ರ 2 cos square theta ಪ್ಲಸ್ 2 ಭಾಗ್ಲೆ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ. ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಏನಪ್ಪಾ ಅಂದ್ರೆ ಇದ್ರ ವಿಲೋಮ ನಮಗ ಏನಾಗಿರ್ತೈತ್ರಿ, ಸೈನ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. ಸೊ ಹಾಗಾದ್ರೆ ಕಾಸ್ ಥೀಟಾದ ವಿಲೋಮ ಸೈನ್ ಥೀಟಾ, ಹಂಗಂದ್ರೆ ಇದೇನಾಗತ್ರಿ 2 ಸೈನ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಐತಿ, ಇಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಐತಿ. ಎರಡನ್ನ ಕಾಮನ್ ತೆಗಿಬಹುದು. ಸರಿನಾ, ಎರಡನ್ನ ಕಾಮನ್ ತೆಗೆದ್ವಿ ಅಂದ್ರೆ ಇದೇನ್ ಬರ್ತೈತಿ, ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ, 1. ಹಾಗಾದ್ರೆ 2 ಗುಂಡ್ಲೆ 1 ಅಂದ್ರೆ ಏನಾಗಿರ್ತೈತಿ, 2 ಆಗಿರ್ತೈತಿ. ಅವರು ಕೊಟ್ಟಿರುವಂತಹ ಅದರ ಬೆಲೆ ಏನಾಗತ್ತಂದ್ರೆ 2 ಬರ್ತೈತಿ. ಓಕೆ, ನಂತರ 77ನೆಯ ಲೆಕ್ಕ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಏನದ ನೋಡ್ರಿ, 5 ಭಾಗ್ಲೆ ಕ್ವಾಡ್ ಸ್ಕ್ವೇರ್ ಥೀಟಾ, 5 ಭಾಗ್ಲೆ ಕ್ವಾಡ್ ಸ್ಕ್ವೇರ್ ಥೀಟಾ, ಸರಿಯಾಗಿ ಬರ್ಕೊಳ್ಳೋಣ, ಕ್ವಾಡ್ ಸ್ಕ್ವೇರ್ ಥೀಟಾ ಮೈನಸ್ 5 ಭಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸರಿ, ಇದ್ರ ಬೆಲೆಯನ್ನ ಕಂಡಿ ಅಂದ್ರಿ 5 ಭಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ. ನಮಗೆ ಇದು ಛೇದದೊಳಗೆ ಇರಬಾರ್ದು, ಅಂಶದೊಳಗೆ ಇತ್ತಂದ್ರೆ ನಮ್ಗೆ ಈಸಿ ಆಗ್ತದೆ. ಸೊ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ ಬರಿತೀವ್ರಿ ನಾವು, 1 ಭಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ ಬರಿತೀವ್ರಿ, 5 ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರ್ತೀವಿ. ಯಾಕಂದ್ರೆ ಕಾಟ್ ಟ್ಯಾನ್ ಥೀಟಾದ ವಿಲೋಮ ಕಾಟ್ ಥೀಟಾ ಐತಿ. ಸೊ ಕಾಟ್ ಥೀಟಾದ ವಿಲೋಮ ಟ್ಯಾನ್ ಥೀಟಾ ಆಗಿರ್ತೈತಿ. ಓಕೆ, ಮೈನಸ್ 5 ಭಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾದ ವಿಲೋಮ, ಕಾಸ್ ಥೀಟಾದ ವಿಲೋಮ ಏನಾಗಿರ್ತೈತಿ ಅಂತಂದ್ರೆ ಸೀಕಂಡ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. ಓಕೆ, ರೈಟ್, ಎರಡರೊಳಗೂ 5ಅನ್ನ ಕಾಮನ್ ತೆಗಿಬಹುದು. 5 ಗುಣ್ಲೆ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕಂಡ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. ಓಕೆ, ಸರಿನಾ, ರೈಟ್. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಅಂದ್ರೆ ಬೆಲೆ ಏನ್ರಿ, ಇದು ನಮ್ಗ ಗೊತ್ತಿಲ್ಲ. ನಮ್ಗೆ ಏನ್ ಗೊತ್ತೈತ್ರಿ, ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಐತ್ರಿ. ಇದು ನಮಗೆ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಥೀಟಾ ಬರಬೇಕು, ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಬರಬೇಕು, ಅಂದ್ರೆ ನಮ್ಗೆ ಅದರ ಬೆಲೆಯನ್ನ ನಮ್ಗೆ ಹೇಳಕ್ ಬರ್ತೈತಿ. ಹೌದಾ? ಸೊ ಹಿಂಗಾಗಿ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ದಟ್ ಇದು ಪ್ಲಸ್ ಇದು ಮೈನಸ್ ಆಗ್ಬೇಕು ಅಂದ್ರೆ ಏನ್ ಮಾಡೋಣ್ರಿ, ಇದರಿಂದ -1 ಹೊರಗಡೆ ತಗೊಂಡ್ಬರೋಣ, ನಮ್ಗೆ ಉತ್ತರ ಬರ್ತೈತಿ. ಸರಿನಾ, ಇದೇನಾಗತ್ರಿ, ಮೈನಸ್ ಅನ್ನ ಹೊರಗಡೆ ತಗೊಂಡ್ರೆ ಇದು -5 ಆಗ್ತತಿ. ಇಲ್ಲಿ ಒಳಗಡೆ ಇದ್ದು ಏನಾಗ್ತಾವ್ರಿ, ಪ್ಲಸ್ ಇದು ಮೈನಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಇದು ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಇದ್ದು ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಆಗೈತಿ. ಇದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದ್ದು ಏನಾಗತ್ರಿ, ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗ್ತತಿ. ಇದ್ರ ಬೆಲೆ ಗೊತ್ತು ಏನ್ರಿ, ಅದು 1. ಓಕೆ, ಸೊ -5 ಗುಂಡ್ಲೆ 1 ಅಂದ್ರೆ ಏನಾಗತ್ತಂದ್ರೆ ಇದರ ಬೆಲೆ -5 ಬರ್ತದೆ. ಓಕೆ, ರೈಟ್. ನಂತರ 78ನೆಯ ಲೆಕ್ಕ ಏನ್ ಕೊಟ್ಟಾರ್ರಿ, ನಮಗ ಒಂದು ಏನಂತಂದ್ರೆ ಒಂದು ಕಂಡೀಷನ್ ಕೊಟ್ಟಾರ. ಆ ಕಂಡೀಷನ್ ಆಧಾರದ ಮೇಲೆ ಕೆ ಬೆಲೆಯನ್ನ ಕಂಡಿಡ್ರಿ ಅಂತ ಕೇಳಕತ್ತಾರ್ರಿ. ಓಕೆ, ಸೊ ಕಂಡೀಷನ್ ಏನೈತ್ರಿ, ಸೀಕಂಟ್ ಸ್ಕ್ವೇರ್ ಎ ಗುಂಡ್ಲೆ 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಕೆ ಆದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ನಮ್ಗೆ ಇದನ್ನು ಕೊಡುವಂತ ಅವಶ್ಯಕತೆನೂ ಇದ್ದಿದ್ದಿಲ್ಲ. ನಮಗೆ ಇದ್ರ ಬೆಲೆಯನ್ನ ಕಂಡುಹಿಡ್ರಿ ಅಂತಂದ್ರೆ ನಾವು ಕಂಡುಹಿಡಿತಿದ್ವಿ, ಅಲ್ಲಿ ಮುಂದಕ್ಕೆ ಅಂತ ಕೊಡುವಂತ ಅವಶ್ಯಕತೆನೂ ಇದ್ದಿದ್ದಿಲ್ಲ. ಇರ್ಲಿ, ಈ ತರ ಕೊಟ್ಟಾರ, ತೊಂದ್ರೆ ಇಲ್ಲ, ಇದೇ ರೀತಿನೇ ತಗೊಂಡ್ ಮಾಡೋಣಂತ್ರಿ. ಓಕೆ, ಇದು ಸೆಕೆಂಡ್ ಸ್ಕ್ವೇರ್. ಕೆಲಸ ಏನ್ರಿ, ನಮ್ ಕೆಲಸ ಏನು, ನಮ್ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲವೂ ಸೈನ್ ಇದ್ದದ್ದು ಕಾಸು, ಕಾಸು ಇದ್ದದ್ದು ಸೈನ್ ನ ಸಾರಿ ಎಲ್ಲವನ್ನು ಸೈನ್ ಮತ್ತೆ ಕಾಸ್ ಒಳಗ ತೊಗೊಂಡ್ಬರ್ತೇವ್ರಿ. ಓಕೆ, ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಏನ್ರಿ, 1 ಭಾಗ್ಲೆ ಕಾಸ್ ಸ್ಕ್ವೇರ್ ಎ, 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಯಾವ ರೀತಿ ಐತಿ, a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗ ಐತಿ. ಹಂಗಂದ್ರೆ ನಾವ್ ಇದನ್ನೇನ್ ಬರಿಬೋದ್ರಿ, ಎ ಸ್ಕ್ವೇರ್ 1 ಇಂಟು 1 ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಬರ್ತೈತಿ, ಮೈನಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು
ಕೆ ಆಗಿರ್ತೈತಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಗೊತ್ತಾ ನಮ್ಗೆ ಏನ್ರಿ? ಕಾಸ್ ಸ್ಕ್ವೇರ್ ಎ. ಏನ್ರಿ? ನಿತ್ಯ ಸಮೀಕರಣದ ಆಧಾರದ ಮೇಲೆ ನಾವು ಹೇಳ್ತೀವಿ ಕಾಸ್ ಸ್ಕ್ವೇರ್ ಎ. 1 ಗುಂಡ್ಲೆ ಕಾಸ್ ಸ್ಕ್ವೇರ್ ಎ ಅಂದ್ರೆ ಕಾಸ್ ಸ್ಕ್ವೇರ್ ಏನ ಬರ್ತೈತಿ, ಬಾಗ್ಲೆ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಕೆ. ಕಾಸ್ ಸ್ಕ್ವೇರ್ ಎಗೆ ಕಾಸ್ ಸ್ಕ್ವೇರ್ ಎ ಹೋಗುತ್ತೆ, ಹಂಗಂದ್ರೆ ಕೆ ಬೆಲೆ ಏನಾಗತ್ರಿ? 1 ಬರ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ನಮ್ಮ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳಾಗಿದ್ದು ರೀ. ಮುಂದಿನ ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.